ಬದುಕಿದೀಯ ನಿನ್ಗೆ ಸಾಯ್ ಕರ್ನಾಟಕ ಬೇಕಿತ್ತ ಯಾಕೆ ಬೈತ ಏನಾಯ್ತಮ್ಮ ಯಾರೋ ಬಂದು ಮಗುನ ವ್ಯಾನ್ ಅಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ಸರ್ ಮಗನ್ ಕಿಡ್ನಾಪ್ ಮಾಡ ಬಿಳಿ ಮಾರುತಿ ವ್ಯಾನ್ ಅಲ್ಲಿ ಅಯ್ಯೋ ದೇವ್ರೆ ನಾನೀಗ ಅವ್ರ ಅಪ್ಪ ಅಮ್ಮನ್ಗೆ ಏನ್ ಹೇಳಿ ಸರ್ ವ್ಯಾನ್ ನಂಬರ್ ನೋಡಿದ್ರ ಇಲ್ಲ ನಾನ್ ಗಾಬ್ರಿಲ್ ನೋಡ್ಲಿಲ್ಲ ಸರಿ ಬನ್ನಿ ಆಟೋ ಕೂತ್ಕೊಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ರೀ ಪೊಲೀಸ್ ಸ್ಟೇಷನ್ ಹೋಗಿ ಸತ್ಯ ಯಾಕೆ ಹೊಳ್ತಾ ಇದೀಯಾ ಏನಾಯ್ತು ನಿಂಗೆ ಎಲ್ಲಿದ್ಯೋ ನೀನು ಅದಕ್ಕೆ ಹೇಳೋದು ಮದರ್ ಸೆಂಟಿಮೆಂಟ್ ಅಂತ ಮಗನ ವಾಯ್ಸ್ನ ಎಷ್ಟು ಬೇಗ ಕಂಡುಹಿಡಿದ್ಬಿಟ್ಟೆ ಯಾರು ನೀವು ನನ್ ಮಗ ಯಾಕೆ ಹೇಳ್ತಿದ್ದಾನೆ ನಿನ್ನ ಮಗನ್ನ ಕಿಡ್ನಾಪ್ ಮಾಡಿದೀವಿ 1 ಲಕ್ಷ ರೂಪಾಯಿ ಕೊಟ್ರೆ ಅವನ್ ಬಿಡ್ತೀವಿ ಕಿಡ್ನಾಪ್ 1 ಲಕ್ಷನಾ ಅಯ್ಯೋ ಅಯ್ಯೋ ದೇವ್ರೆ ನಾನೇನಪ್ಪ ಮಾಡ್ಲಿ ನಮ್ಮ ಯಜಮಾನ ಬೇರೆ ಊರಲ್ಲಿಲ್ಲ ನಿಮ್ಗೆ ಅಮ್ಮಯ್ಯ ಅಂತೀನಿ ನಿಮ್ಗೆ ಕೈ ಮುಗಿತೀನಿ ದಯವಿಟ್ಟು ನನ್ ಮಗುನ ಏನು ಮಾಡ್ಬೇಡಿ ನನ್ ಮಗುನ್ ಬಿಟ್ಬಿಡಿ ಯಾಕೆ ಬಡ್ಕೋತಾ ಇದೀಯಾ ನಿಮ್ಗೆ ಕೈ ಮುಗಿತೀನಿ ನೋಡೋ ಬನ್ನೇರ್ಘಟ್ಟ ರೋಡಲ್ಲಿ 8 ಕಿಲೋಮೀಟರ್ ಮುಂದೆ ಬಂದ್ರೆ ಬಾಲಗಡೆ ಒಂದು ಮಡ್ ರೋಡ್ ಸಿಗುತ್ತೆ ಆ ಮಡ್ ರೋಡ್ ಎಂಡಲ್ಲಿ ಪಾಳ್ ಮನೆಗಳಿರುತ್ತೆ ಸಾಲ ತೆಂಗಿನ ಮರ ಇರುತ್ತೆ ಅಲ್ಲಿಗೆ 1 ಲಕ್ಷ ರೂಪಾಯಿ ನೀನ್ ತರಬೇಕು ತಗೊಂಡ್ ಬಂದ್ರೆ ನಿಮ್ ಮಗನ್ ಬಿಡ್ತೀವಿ ನಿಮ್ ಮಮ್ಮಿ ಹತ್ರ ಮಾತಾಡೋ ಇವರೆಲ್ಲ ನಂಗೆ ಚಿತ್ರ ಹಿಂಸೆ ಕೊಡ್ತಾ ಇದಾರೆ ಮಮ್ಮಿ ಬೇಗ ಬಂದು ನನ್ನ ಕರ್ಕೊಂಡು ಹೋಗು ಮಮ್ಮಿ ಸತ್ಯ ನಿನ್ ಗಾಬರಿ ಪಡ್ಬೇಡ ಕಂದ ನಾನ್ ಬರ್ತೀನಿ ನಿನ್ ಮಗ ಹೇಳಿದ್ ಕೇಳಿಸ್ತಾ ಪೊಲೀಸು ಗೀಲಿಸ್ ಅಂತ ಹೋದ್ರೆ ನಿನ್ನ ಮಗನ ಸಾಯಿಸ್ಬಿಡ್ತೀನಿ ಪ್ಲೀಸ್ ನನ್ ಮಗುನ ಏನು ಮಾಡ್ಬೇಡಿ ನಾನ್ ತರ್ತೀನಿ ದುಡ್ಡು ನೀನ್ ಕಂಪ್ಲೇಂಟು ಸರ್ ನನ್ ಚೈನ್ ಕಿತ್ಕೊಂಡು ಹೋಗ್ಬಿಟ್ರು ಸರ್ ಏನಂದೆ ಚೈನ್ ಕಿತ್ಕೊಂಡು ಹೋಗ್ಬಿಟ್ರ ಎಷ್ಟು ಚೇಂಜ್ ಅಲ್ಲ ಸರ್ ಚೈನು ಚೈನ್ ಕಿತ್ಕೊಂಡು ಹೋಗ್ಬಿಟ್ರ ಮೊದ್ಲೇ ಹೇಳಕ್ಕಿಲ್ವಾ ಎಲ್ಲಿ ಕಿತ್ಕೊಂಡು ಹೋದ್ರು ಅದೇ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಹತ್ರ ಸರ್ ಮಂದಾಕಿನಿ ಏನ್ರಿ ಆ ಕೆಪ್ಟನ್ ಮಗನಿಗೆ ಏನ್ ಮಾಡ್ತೀನಿ ನೋಡ್ತೀರಿ ಇವಾಗ ಏನ್ ಮಾಡ್ತೀರಾ ನೋಡು ಹಲೋ ಇದು ಪೊಲೀಸ್ ಸ್ಟೇಷನ್ ಏನೋ ರೈಲ್ವೆ ಸ್ಟೇಷನ್ ಅನ್ಕೊಂಡ್ರ ಅಲ್ಲ ಇದು ಪೊಲೀಸ್ ಸ್ಟೇಷನ್ ಅಯ್ಯೋ ಹಲೋ ಹೆಡ್ ಕಾನ್ಸ್ಟೇಬಲ್ ನಾನು ಕಿವುಡ ಅಂತ ಹೊಟ್ಟೆ ಉರಿಸ್ತಾ ಇದೀಯಾ ನನಗೂ ಟೈಮ್ ಬರ್ಲಿ ನೋಡ್ಕೋತೀನ ನಿನಗ್ ಟೈಮ್ ಬರೋದು ಒಂದೇ ನನ್ ತಲೆ ಮೇಲೆ ಕೂದಲು ಬರೋದು ಒಂದೇ ನಾನು ಆಯಾ ಚಂದ್ರಮ್ಮ ಅಂತ ಕಾನ್ವೆಂಟ್ ಇಂದ ಸತ್ಯ ಅನ್ನೋ ಹುಡುಗನ್ನ ಮನೆಗ್ ಕರ್ಕೊಂಡು ಹೋಗುವಾಗ ಮಾರುತಿ ವ್ಯಾನಲ್ಲಿ ಯಾರೋ ಎತ್ಕೊಂಡು ಹೋಗ್ಬಿಟ್ರು ಸರ್ ಹುಡುಗನ್ ಕಿಡ್ನಾಪ್ ಹೋಗ್ಬಿಟ್ರಾ ಯಾವಾಗ ಈಗ ಅರ್ಧ ಗಂಟೆ ಮುಂಚೆ ಸರ್ ಹೌದಾ ಆ ಮಾರುತಿ ವ್ಯಾನ್ ಬಣ್ಣ ಯಾವುದು ನಂಬರ್ ಏನು ಬಿಳಿ ಬಣ್ಣ ಆದ್ರೆ ನಂಬರ್ ನೋಡ್ಕೊಳ್ಳಿಲ್ಲ ಸರ್ ಗಾಬ್ರಿಲಿ ಅಲ್ಲಮ್ಮ ಇಡೀ ಊರ್ ತುಂಬಾ ಬಿಳಿ ಬಣ್ಣದ ಮಾರುತಿ ವ್ಯಾನು ಬೇಕಾದಷ್ಟು ಓಡಾಡ್ತಾನೆ ಇರುತ್ತೆ ಅದ್ರಲ್ಲಿ ಯಾವ ಬಿಳಿ ಬಣ್ಣದ ಮಾರುತಿ ವ್ಯಾನ್ ಅಂತ ಹುಡ್ಕೋದು ಹೋಗ್ಲಿ ಆ ಹುಡುಗನ ಮನೆ ಅಡ್ರೆಸ್ ಅವ್ರು ಹೇಳ್ತೀರಾ ಹೇಳ್ತೀನಿ ಸರ್ ರೀ ಮಂದಾಕಿನಿ ಬರ್ಕೊಡ್ರಿ ರೀ ಹೇಳಿಮ್ಮ ತಂದೆ ಹೆಸರು ಶ್ರೀನಿವಾಸು ಮನೆ ನಂಬರ್ 275 7ನೇ ಮುಖ್ಯ ರಸ್ತೆ 4ನೇ ಅಡ್ಡ ರಸ್ತೆ ಮಹಾಲಕ್ಷ್ಮಿ ಲೇಔಟ್ ಬೆಂಗಳೂರು 86 ಆಟೋ ಬಂತು ಅಂತ ಕಾಣುತ್ತೆ ಇವ್ರ ಅಮ್ಮ ಬಂದಿರ್ಬೇಕು ಇಲ್ಲೇ ವೇಟ್ ಮಾಡ್ತೀನಿ ನಾನು ನೋಡ್ಕೊಂಡ್ ಬರ್ತೀನಿ
ಇದೇ ಜಾಗಕ್ಕೆ ಬರಕ್ ಹೇಳಿದ್ರ ಬೇರೆ ಯಾವ್ದಾದ್ರು ಜಾಗ ಹೇಳಿದ್ರ? ಹೌದಪ್ಪ, ಇಲ್ಲೇ ಬರಕ್ ಹೇಳಿದ್ರು. ಹೌದಾ? ಮತ್ ಯಾಕೆ ಕಳ್ತಾ ಇದ್ಯಾ? ಇದೇ ಜಾಗ ತಾನೆ? ಫಸ್ಟ್ ಇಲ್ಲಿಂದ ಕಳ್ಸ್ಕೊಳ್ಳೋ ನೀನು. ಚಿಲ್ರೆ ಎಲ್ಲ ನೀನೇ ಇಟ್ಕೋ, ಫಸ್ಟ್ ಇಲ್ಲಿಂದ ಕಟಾಯಿಸ್ಕೋ. ಇಲ್ಲೇ ಕಾಯ್ಬೇಕಾ? ವಾಪಸ್ ಬರ್ತೀರಾ? ಬೇಡ ಬೇಡ, ಅವ್ರು ನಾನು ಕಾರಲ್ಲಿ ಕಳಿಸ್ತೀವಿ, ನೀ ಇಲ್ಲಿಂದ ಜಾಗ ಖಾಲಿ ಮಾಡು. ಓಕೆ ಬಿಡುಗರು, ನಮ್ಗೇನ್ ಬೊಂಬಾಟ್ ಬಕ್ಷಿಸ್ ಬಂತು. ಹಣ ಕೊಡಿಲಿ. ಮೊದ್ಲು ನನ್ ಮಗನ್ ತೋರ್ಸಿ. ಕರ್ಕೊಂಬರ ಇಲ್ಲಿ. ಸತ್ಯ 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 ಆಗಿಲ್ಲ ತಾನೆ? ಇಷ್ಟೊತ್ತಾದ್ರೂ ನಮ್ಮ ಹೊಸ ಸಾಹೇಬ್ರು ಬರ್ಲೇ ಇಲ್ವಲ್ಲ? ಏನು ಬಂದ್ ಹೋಗ್ಬಿಟ್ರು ಅಂದ್ಯಾ? ಅಯ್ಯೋ ಕ್ಯೂಟ್ ನನ್ನ ಮಗನೇ, ಹೋಗಿ ಹೋಗಿ ನಿನ್ನ ಹತ್ರ ಹೇಳದ್ನಲ್ಲ. ರೀ ಮಂದಾಕಿನೇ, ಯಾಕ್ರಿ ನಮ್ಮ ಹೊಸ ಸಾಹೇಬ್ರು ಇನ್ನೂ ಬರ್ಲೇ ಇಲ್ಲ? ಅಯ್ಯೋ ಬರ್ತಾರೆ ಬಿಡ್ರಿ, ನಿಮ್ಗೆ ಯಾಕೆ ಅಷ್ಟೊಂದು ಅರ್ಜೆಂಟು? ಒಳ್ಳೆ ಜನ ಸ್ಟೇಷನ್ ಹೋಗ್ಬಿಟ್ಟು ಅವ್ರನ್ನ ಲಾಕಪ್ ಆಗ್ತಾ ಇದೆಯಾ? ಯಾರೇ ನೀನು? ನಮ್ ಸಾಹೇಬ್ರು ಕುತ್ಕೊಳ್ಳೋ ಜಾಗ ಕರಿಯ ಎಳೆ ಮೇಲೆ ನಮ್ ಬಾಯಿಗೆ ಮಣ್ಣಾಕ್ಬೇಕು ಅಂತಿದ್ಯಾ? ಅವ್ರನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ಬೆಳಿಗ್ಗೆ ಒಬ್ಬ ಆಯ ಬಂದು ಮಗು ಕಿಡ್ನಾಪ್ ಆಗಿದೆ ಅಂತ ಕಂಪ್ಲೇಂಟ್ ಕೊಡ್ಲಿಲ್ವಾ? ಆ ಮಗುನ್ ಕಿಡ್ನಾಪ್ ಮಾಡಿದವರು ಇವ್ರೆ. ಅವ್ರು ಹಿಡ್ಕೊಂಡ್ ಬಂದಿದ್ದೀನಿ, ಮೊದ್ಲು FIR ಫೈಲ್ ಮಾಡು. FIR 10 ವರ್ಷದಿಂದ ಹೆಡ್ ಕಾನ್ಸ್ಟೇಬಲ್ ಆಗಿ ಸರ್ವಿಸ್ ಮಾಡಿ ಈಗ SI ಆಗ್ತಿರೋ ನನಗೆ ಅಡ್ವೈಸ್ ಮಾಡ್ತೀಯಾ? ಎಳೆ ಮೇಲೆ ನಮ್ ಸಾಹೇಬ್ರು ಬರ್ಲಿ, ನಿಂಗೆ ಏನ್ ಮಾಡ್ತೀನಿ ನೋಡ್ತಾ ಇರೋ. ಸಾಹೇಬ್ರು ಬಂದ್ರು ಬಾರೋ ಕ್ಯಾಪ್ಟನ್. ಸರ್ ಅದ್ಯಾವನ ಆಟೋ ಡ್ರೈವರ್ ಬಂದು ತಮ್ಮ ಸೀಟಲ್ಲಿ ಕೂತ್ಕೊಂಡು ಇಲ್ಲೇನೋ ತರಲೆ ಮಾಡ್ತಾವ ಸರ್. ಹೌದಾ?
ಹಾರ್ಟಿ ವೆಲ್ಕಮ್ ಟು ಅವರ್ ಸ್ಟೇಷನ್ ಸರ್. ಥ್ಯಾಂಕ್ ಯು ಮಹಾದೇವ್. ರೇ, ಇವನ್ನ ಯಾರು ಅಂತ ತಿಳ್ಕೊಂಡ್ರಿ? ನಮ್ ಸ್ಟೇಷನ್ಗೆ ಹೊಸದಾಗಿ ಚಾರ್ಜ್ ತಗೊಳಕ್ ಬಂದಿರೋ ಇನ್ಸ್ಪೆಕ್ಟರ್ ಜಯಸಿಂಹ. ಐ ಆಮ್ ಸಾರಿ ಸರ್, ತಾವು ಸ್ಟೇಷನ್ ಬರ್ತಿದ್ದಂಗೆ ಯಾರು ಅಂತ ತಿಳಿದೆ ನಾನು ಏನನ್ನ ಮಾತಾಡ್ಬಿಟ್ಟು ತಮಗೆ ಬೇಜಾರು ಮಾಡ್ಬಿಟ್ಟೆ. ನಂಗೆ ಕ್ಷಮಿಸ್ಬಿಡಿ ಸರ್. ಇರ್ಲಿ ಬಿಡಿ, ಪರವಾಗಿಲ್ಲ. ಸರ್, ತಾವು ಬರ್ತಿದ್ದಂಗೆ ಮಗು ಕಿಡ್ನಾಪ್ ಕೇಸ್ನ ಸಕ್ಸಸ್ಫುಲ್ ಆಗಿ ಹಿಡಿದ್ಬಿಟ್ಟು ತಾವ್ ಯಾರು ಅಂತ ತೋರ್ಸ್ಬಿಟ್ರಿ ಸರ್. ನಿಜವಾಗ್ಲೂ ತಾವ್ ಈ ಸ್ಟೇಷನ್ಗೆ ಬಂದಿರೋದು ನಮ್ಗೆ ಬಹಳ ಸಂತೋಷ ಆಗೈತೆ ಸರ್. ಸಾಹೇಬ್ರನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ಜಯಸಿಂಹ ಸಾಹೇಬ್ರು. ಸಾರ್, ನಿಮ್ಮಂತವ್ರ ಕೈ ಕೆಳಗೆ ಕೆಲಸ ಮಾಡೋದು ನಿಜವಾಗ್ಲೂ ನಮ್ಮಂತವ್ರ ಪುಣ್ಯ ಸಾರ್. ಇಟ್ಸ್ ಮೈ ಪ್ಲೆಜರ್ ಆಲ್ಸೋ. ಏನಿದು? ನನಗಿದೆಲ್ಲ ಇಡಿಸೋದಿಲ್ಲ. ನೀವು ಮಾಡೋ ಕೆಲಸದಲ್ಲಿ ನಿಷ್ಠೆ ಇರಬೇಕು, ಪ್ರಾಮಾಣಿಕತೆಯಿಂದ ನಡ್ಕೋಬೇಕು. ಸ್ಟೇಷನ್ ಬರೋ ಪಬ್ಲಿಕ್ ಹತ್ರ ಪೊಲೈಟ್ ಆಗಿ ನಡ್ಕೊಳ್ಳೋದನ್ನ ಕಲಿಬೇಕು. ಸಮಾಜ ಘಾತಕರಿಂದ ಅವ್ರಿಗೆ ಆಪತ್ತು ಬಂದಾಗ ಅವ್ರನ್ನ ಕಾಪಾಡೋ ಒಬ್ಬ ಅಣ್ಣನೋ, ತಮ್ಮನೋ, ಬಂಧುನೋ, ಬಳಗಾನೋ ಅನ್ಸ್ಬೇಕು. ಹಾಗೆ ದುಡಿಬೇಕು. ಅದು ನಿಜವಾದ ಪೊಲೀಸ್. ನನಗದು ಬೇಕು. ಇನ್ಸ್ಪೆಕ್ಟರ್ ಜಯಸಿಂಹನ ಸಾಹಸ, ಅಪಹರಣಕಾರರಿಂದ ಬಾಲಕನ ಬಿಡುಗಡೆ. ಓ, ನಮ್ಮ ಏರಿಯಾಕ್ಕೆ ಒಳ್ಳೆ ಇನ್ಸ್ಪೆಕ್ಟರ್. ಲೋ ವೆಂಕಟೇಶ, ನೋಡು ಮತ್ತೆ ಇನ್ಸ್ಪೆಕ್ಟರ್ ಜಯಸಿಂಹ ನಮ್ ಜೂರಿಸ್ಡಿಕ್ಷನ್ಗೆ ಬಂದ್ಬಿಟ್ಟ ಕಣೋ. ಮೊದ್ಲೇ ಅವನ್ಗೆ ನಮ್ ಗ್ಯಾಂಗ್ ಮೇಲೆ ಕಣ್ಣು. ಸ್ವಲ್ಪ ಯಾಮಾರಿದ್ರು ನಮ್ಗೆ ಬಗ್ನಿಗೂಟ ಹೊಡೆದು ಬಿಡ್ತಾನೆ. ಈ ತೊಂಡೆ ಹಣ್ಣಿನಂತ ಹುಡುಗಿ ಬಂತು ನೋಡು. 820 420 ಗಜ ನಿಂಬೆ ಹಣ್ಣಿನಂತ ಬೆಳಗಿ ಬಂತು ನೋಡು. 840 840 ದಿನ ಸ್ಟೇಷನ್ ಅಲ್ಲಿ ಬಂದ್ರೆ ನೋಡು ಇಂಥ ಬ್ಯೂಟಿ. ತಗೋ ಒಂದು ಇಲ್ಲಿ ಬಿತ್ತು ನಮಗೆ ಪೂರ್ತಿ ಡ್ಯೂಟಿ. ದಿನ ಸ್ಟೇಷನ್ ಅಲ್ಲಿ ಬಂದ್ರೆ ನೋಡು ಇಂಥ ಬ್ಯೂಟಿ. ತಗೋ ಒಂದು ಇಲ್ಲಿ ಬಿತ್ತು ನಮಗೆ ಪೂರ್ತಿ ಡ್ಯೂಟಿ. ಈ ತೊಂಡೆ ಹಣ್ಣಿನಂತ ಹುಡುಗಿ ಬಂತು ನೋಡು. 820 420 ಈ ಬಿಸಿಲು ಕಾಲದಲ್ಲಿ ಬಂತು ವೆನಿಲಾ ಐಸು. ಈ ವಯಸ್ಸು ಹಲೋ ಈ ವಯಸ್ಸು. ಹಲೋ, ಯಾರ್ ನೀವು? ಏನಾಗಬೇಕಿತ್ತು? ಇನ್ಸ್ಪೆಕ್ಟರ್ ಜಯಸಿಂಹ ಅವ್ರು ನೋಡ್ಬೇಕಿತ್ತು. ಏನಿದು ಕೈಯಲ್ಲಿ ಬೊಕ್ಕೆ ಹಿಡ್ಕೊಂಡ್ ಬಂದಿರಾ? ಏನ್ ಸಮಾಚಾರ? ಸಮಾಚಾರ ಆಮೇಲೆ ಹೇಳ್ತೀನಿ. ಇನ್ಸ್ಪೆಕ್ಟರ್ ಅಲ್ಲಿ ಏನಂದ್ರಿ? ಅವ್ರಂದ್ರು ನೀವು ಒಂದ್ ಸ್ವಲ್ಪ ಮುಚ್ಕೊಂಡಿರಿ ಅಂತ. ನಮಸ್ಕಾರ ಸರ್. ನಮಸ್ಕಾರ ಸರ್. ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ಸ್. ಯಾತಕ್ಕೆ? ಯಾರು ನೀವು? ನಾನೇ ಫ್ಯಾನ್. ಫ್ಯಾನ್ ಆಗೋದಕ್ಕೆ ನಾನೇನ್ ಸಿನಿಮಾ ಸ್ಟಾರು ಅಲ್ಲ, ಪಾಪ್ ಸ್ಟಾರು ಅಲ್ಲ. ಕರೆಕ್ಟ್. ಬಟ್ ನೀವು ಕರೇಜಿಯಸ್ ಪೊಲೀಸ್ ಆಫೀಸರ್. ಬಿಗ್ ರೌಡೀಸ್, ಸ್ಮಗ್ಲರ್ಸ್, ಚೈನ್ ಸ್ನ್ಯಾಚರ್ಸ್, ಬಿಗ್ ಪ್ಯಾಕೆಟರ್ಸ್, ಕಿಡ್ನಾಪರ್ಸ್, ರೇಪಿಸ್ಟ್ ಗಳಿಗೆ ನಿಮ್ ಹೆಸರು ಕೇಳಿದ್ರೆ ಸಾಕು ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ನೀವು ಡೈನಾಮಿಕ್ ಸ್ಟಾರ್. ನಿಮ್ ಬಗ್ಗೆ ಟಿವಿನಲ್ಲಿ, ಪೇಪರ್ನಲ್ಲಿ ನ್ಯೂಸ್ ನೋಡಿ ತುಂಬಾ ಖುಷಿ ಆಯ್ತು. ಅದಕ್ಕೆ ಅಪ್ರಿಸಿಯೇಷನ್ ಮಾಡೋಣ ಅಂತ ಬಂದೆ. ಐ ಪ್ರೀತಿ. ನೋಡಿ, ಪೊಲೀಸ್ನವ್ರು ನಿಮ್ಮಂತ ಪಬ್ಲಿಕ್ ಇಂದ ಎಕ್ಸ್ಪೆಕ್ಟ್ ಮಾಡೋದು ಕೋಆಪರೇಷನ್, ಅಪ್ರಿಸಿಯೇಷನ್ ಅಲ್ಲ. ಯು ಮೇ ಪ್ಲೀಸ್ ಗೋ ನೌ. ಹಲೋ, 1 minute please. ಮಾಡರ್ನ್ ಆಗಿ ಡ್ರೆಸ್ ಮಾಡೋದು ತಪ್ಪಲ್ಲ, ಆದ್ರೆ ಪ್ರಚೋದಕವಾಗಿ ಡ್ರೆಸ್ ಮಾಡೋದು ತಪ್ಪು. ಒಳ್ಳೆಯವ್ರ ಮನಸ್ಸು ಕೆಡುತ್ತೆ, ತಪ್ಪು ನಡೆಯುತ್ತೆ. ಸೊ ಪ್ಲೀಸ್ ಇನ್ಮೇಲೆ ಸ್ವಲ್ಪ ಡೀಸೆಂಟ್ ಆಗಿ ಡ್ರೆಸ್ ಮಾಡೋದನ್ನ ಕಲೀರಿ. ಬಾಯ್.
ಲೈವ್ ಬಂಡಲ್ ಕಿರ್ಕಣ. ಏನ ನಮ್ಮ ಸ್ವಸ್ತಿಕ್ ಲೈವ್ ಬ್ಯಾಂಡ್ ಅಲ್ಲಿ ಕಿರಿಕ ಏನದು? ಅದೇ ಆ ಡ್ರಮ್ಮರ್ಗೂ ಸಿಂಗರ್ ಮೋನಿಕಾಗೂ ಲವ್ ಅಂತೆ. ಓಹೋ, ಆ ಡ್ರಮ್ಮರ್ಗ್ ಹೋಗಿದ್ದೆ ಕೈ ಕತ್ತರಿಸ್ಕೊಂಬಾರ ಲೋಫರ್ ನನ್ ಮಗನ್ಗೆ. ಹಂಗೆ ಆ ಚೂಡೈಲ್ ಮೋನಿಕನ್ ಹೇಳು, ನಮ್ಮ ಕಾಂಟ್ರಾಕ್ಟ್ ಮುಗಿಯೋವರೆಗೂ ಈ ಲವ್ ಗಿವ್ ಅಂತ ಡವ್ ಮಾಡಿದ್ಲೋ ನಾಲ್ಗೆ ಕತ್ತರಿಸ್ ಹಾಕ್ಬಿಡ್ತೀನಿ ಅಂತ ಹೇಳು. ಆಯ್ತಣ್ಣ. ಕೆಲ್ಸ ಈಗ್ಲೇ ಆಗ್ಬೇಕು. ಹೋಗ್ರೋ. ಜಾಲಿಬಾರ್ ತಮ್ಮೇಗೌಡ್ರು ಮಂತ್ಲಿ ಜಾಸ್ತಿ ಮಾಡ್ತಾರಂತಣ. ಏಯ್, ಅವನೊಬ್ಬನೇ ಅಲ್ವೋ, ಎಲ್ರು ಜಾಸ್ತಿ ಮಾಡ್ಬೇಕು ಅಂತ ಹೇಳು. ಹಂಗೆ ಆ ಮುಂಡ್ರೆಡ್ಡಿ ಪಾಳ್ಯ ಕ್ಲಬ್ ಅಲ್ಲಿ ಯಾವನೋ ಪಂಟ್ರು ನಮ್ ಕ್ಯಾಶಿಯರ್ ಮೇಲೆ ಕೈ ಮಾಡದಂತೆ. ಆ ಲೋಫರ್ ನನ್ನ ಮಗನ್ ರಿಪೇರಿ ಮಾಡ್ಕೊಂಡು ಹೇಳ್ಕೊಂಬ ಹೋಗು. ಈಗ್ಲೇ ಹೋಗು. ಆಯ್ತಣ್ಣ. ಹೋಗು, ಹೇಳ್ಕೊಂಬ ಹೋಗು. ಏಯ್ ಮಧು, ಮಾಲ್ ಸಪ್ಲೈ ಮಾಡೋವಾಗ ತುಂಬಾ ಹುಷಾರಾಗಿರ್ಬೇಕು. ಅಪ್ಪಿ ತಪ್ಪಿ ನಮ್ಮ ಅಂಗಡಿಗೆ ಎಲ್ಲಾರು ಹಾಕ್ಸ್ಬಿಟ್ಯಾ, ಆಮೇಲೆ ಯಾವನ ಹತ್ರನು ₹1 ಬಾಕಿ ಉಳಿಸ್ಕೊಡ್ದು, ಎಲ್ಲ ವಸೂಲಿ ಮಾಡ್ಕೊಂಡ್ ಬರ್ಬೇಕು. ರಾಜವಿಸ್ಕಿ ಏಯ್, ಒಳಗಡೆ ನೋಡಲೆ. ಏನ್ ಕೊಡ್ಲಿ? ಕೇಳಿಸ್ತಾ ಇಲ್ಲ, ಏನೋ ಕೇಳ್ತಾ ನೋಡಲೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಚೆನ್ನಾಗಿದೆ. ಅದ್ ಮಾಡಪ್ಪ. ಏನೇನೋ ಒಂಥರ ಘಾಟ್ ವಾಸನೆ ಹೊಡಿತದೆ. ಏನ್ ನನ್ ಮಗ ದೊಡ್ಡ VIP ನೀನು, ದಿನ ಸ್ಕಾಚ್ ಕುಡಿತೇನೆ ನೋಡು. ಕುಡ್ವಾಗಲ್ಲ ಕುರಿ ಕೊಡ. ಅಯ್ಯೋ ಹೊಟ್ಟೆಲ್ಲ ಉರಿತದಲ್ಲಪ್ಪ. ಅಯ್ಯೋ ಕಾಪಾಡ್ರಪ್ಪ. ಅಯ್ಯೋ ಸಾರುತ್ರೆ. ಶಿವನೇ, ನನ್ ಗಂಡ ನನ್ ಬಿಟ್ಟು ಹೊಂಟೋದ್ನಲ್ಲ ಶಿವನೇ, ನಾನೇನಪ್ಪ ಮಾಡ್ಲಿ? ನನ್ನೇನಪ್ಪ ದಿಕ್ಕು? ನನ್ನ ಮಕ್ಕಳನ್ನ ನನ್ನ ತಪ್ಪಲಿ ಮಾಡಿ ಹೊಂಟೋದ್ನಲ್ಲಪ್ಪ. ಸ್ವಾಮಿ, ನನ್ ಮಗ ಕುಡ್ದ್ಬಿಟ್ಟು ಸತ್ತೋಗ್ಬಿಟ್ಟ ಸ್ವಾಮಿ. ಕುಡಿದಿದ್ದು ಖಾಲಿ ಬಾಟ್ಲಿದ್ಯಾ? ಆಯ್ತು ಸ್ವಾಮಿ. ಸುಶೀಲ, ಬಾಟ್ಲು ತಂದ್ಕೊಡವ್ವ. ಕುಡ್ದಿದ್ದೆ ಬಾಟ್ಲು. ಇದೆಲ್ಲಿಂದ ತಂದ ಅಂತ ಗೊತ್ತಾ? ಚಂದ ವೈನ್ ಸ್ಟೋರ್ ಇಂದ ತಂದು ಕುಡಿತಾ ಇದ್ದಂಗೆ ರಕ್ತ ವಾಂತಿ ಮಾಡ್ಬಿಟ್ಟು ಸತ್ತೋದ ಸ್ವಾಮಿ.
ಪ್ರಾಣ ಭಯನಾ? ಜನರು ಪ್ರಾಣ ತೆಗಿತೀರಾ? ನಿಮ್ಮಂತ ಚರ್ಮ ಸುಲ್ದು ಉಪ್ಪು ಹಾಕಿದ್ರು ತಪ್ಪಾಗಲ್ಲ. ಹೇಳೋ, ಯಾರು ಸಪ್ಲೈ ಮಾಡೋದು? ಗೊತ್ತಿಲ್ಲ ಸರ್. ಹೇಳೋ, ಹೇಳೋ, ಯಾರು ಸಪ್ಲೈ ಮಾಡೋದು? ಹೇಳ್ತೀವಿ ಸರ್. ಹೇಳೋ. ಶಂಕರ್ ದಾದಾ ಸರ್. ನಿಮ್ಮಪ್ಪನಿಗೆ ಫೋನ್ ಮಾಡಿ ದುಡ್ಡು ತರ್ಸೋನೆ ತರ್ಸಲ್ಲ ಅಂತೇನೆ ಕಾಪಿ ನೋಡಿ ಸುಮ್ಮನೆ ಬಿಟ್ಟು ತಿಳ್ಕೊಂಡಿದ್ಯಾ ಅಪ್ಪ ಅಂತೆ ಅಪ್ಪ ಅವನಪ್ಪನೇ ಅಪ್ಪ ಬೆಪ್ಪಂತೆ ಮದುವೆ ಮುಂಚೆ ನಾಟಕ ಆಡ್ಬಿಟ್ಟು ಒಳ್ಳೆ ಕೊಡ್ತೀನಿ ಚಂದನ ಚಂದನ ಅಂತ ಹೇಳಿಸ್ಕೊಂಡು
ಸ್ಟೇಷನಾ? ಯಸ್ ಸರ್, ನಮ್ಮನೆ ಪಕ್ಕದಲ್ಲಿ ವರದಕ್ಷಿಣೆಗೋಸ್ಕರ ಗಂಡ ಅತ್ತೆ ಮಾವ ಸೇರ್ಕೊಂಡು ಒಂದು ಹುಡುಗಿನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಸರ್. ಪ್ಲೀಸ್ ಬೇಗ ಬನ್ನಿ ಸರ್. ನೀವ್ಯಾರು? ಸರ್, ನಾನು ಪ್ರೀತಿ ಅಂತ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡಕ್ಕೆ ಸ್ಟೇಷನ್ ಬಂದಿದ್ದೇನೆ ಸರ್. ಹಾ ಗೊತ್ತಾಯ್ತು. ಸರ್, ನೀವು ಬೇಗ ಬಂದಿಲ್ಲ ಅಂದ್ರೆ ಹುಡುಗಿನ ಸಾಯಿಸ್ಬಿಡ್ತಾರೆ ಸರ್. ಪ್ಲೀಸ್ ಬೇಗ ಬನ್ನಿ. ಹಾ ಅಡ್ರೆಸ್ ಹೇಳಿ. ಮನೆ ನಂಬರ್ 183, ಮಹಾಲಕ್ಷ್ಮಿ ಲೇಔಟ್, 8 ಮೈನ್ ರೋಡ್. ಏನ್ ಮಣ್ಣೆ ಆಡ್ದಂಗ ಆಗ್ತಾಳ? ಕೊಡ್ರಿ ಪೆನ್ನು. ತಗೋ. ಪ್ರೀತಿಯಿಂದ ನೋಡ್ಕೊಳ್ಳೋ ಅತ್ತೆ ಮಾವ, ಅಕ್ಕರೆಯಿಂದ ನೋಡ್ಕೊಳ್ಳೋ ಗಂಡ, ಇಂಥವ್ರ ಜೊತೆ ನಾನ್ ಸುಖವಾಗಿ ಬಾಳಕ್ಕಾಗ್ದೆ ಹೊಟ್ಟೆ ನೋವು ತಡೆಯಕ್ಕಾಗ್ತಾ ಇಲ್ಲ. ನನ್ನ ಸಾವಿಗೆ ನಾನೇ ಕಾರಣ. ಆತ್ಮಹತ್ಯೆ ನಾನೇ ಮಾಡ್ಕೊತಾ ಇದ್ದೀನಿ. ಭಗವಂತ, ಮುಂದಿನ ಜನ್ಮದಲ್ಲಾದ್ರೂ ಇವ್ರ ಜೊತೆ ನೆಮ್ಮದಿಯಾಗಿ ಬಾಳೋದಕ್ಕೆ ಅವಕಾಶ ಕಲ್ಪಿಸ್ಕೊಡು ಅಂತ ಹೇಳಿ ಬರೀಯೇ ಇಂತಿ ಕೋಮಲ ಅಂತಾನು ಬರೀ ಮಕ್ಕ ನೋಡ್ತೀಯ ಬರೀಯೇ ಬರೀಯೇ. ಏನೋ ನೋಡ್ತಾ ಇದ್ದೀನಿ ಅಕ್ಕ ಅವಳಿಗೆ. ನಮ್ಮಮ್ಮ ಹೇಳಿ ಕೇಳಿಸ್ಲಿ ರೀ, ಜನ ನನ್ನ ನೋಡಿ ಉಗಿತಾರೆ ಕಣ್ರಿ. ಅತ್ತೆ ಏನ್ ಕಾಟ ಕೊಟ್ಟವಳೆ ಅಂತ ಏನ್ ನೋಡ್ತಾ ಇದ್ದೀರಾ? ಹಾಕ್ರಿ ಅವಳಿಗೆ. ಸ್ಟಾಪ್ ಸ್ಟಾಪ್. ಸರ್, ನಿಮ್ ಸ್ಟೇಷನ್ ಫೋನ್ ಮಾಡಿದ್ದಾನೆ. ಇಲ್ಲೇ ಸರ್. ಹೌದಾ? ಇದೇ ಮನೆ ಸರ್. ಏನೇ ಹುಡುಗರಿಗೆ ಆಟ ಆಡ್ತಾನೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀನಿ. ಬರೀಯೇ ಬರೀ ಬರೀ ಕೇಳ್ರಿ. ಏನು ಇಲ್ಲ ಸರ್. ಅಯ್ಯೋ ನನ್ನ ಬಂಗಾರ, ಹೊಟ್ಟೆನೋ ಬಂದ್ಬಿಟ್ಟಿದ್ಯಪ್ಪ. ಅಯ್ಯೋ, ಜ್ಯೂಸ್ ಮಾಡ್ಕೊಂಡ್ಬಂದ್ರಿ. ಬಾರೋ ಆಸ್ಪತ್ರೆ ಕರ್ಕೊಂಡು ಹೋಗೋಣ. ಹೊಟ್ಟೆನೋ ಬಂದ್ಬಿಟ್ಟಿದೆ. ನಿಮ್ಮನ್ ಕೈ ಮುಗಿದ್ ಕೇಳ್ಕೊತೀನಿ. ಇವರೆಲ್ಲ ನನ್ ಸಾಯಿಸೋಕ್ ಪ್ಲಾನ್ ಮಾಡ್ತಿದ್ದಾರೆ. ನನ್ನ ಇಲ್ಲಿಂದ ಕಾಪಾಡಿ ಸರ್. ನಿಮ್ ತಮ್ಮಯ್ಯ ಸರ್. ಏನ್ ನಡೀತಾ ಇದೆ ಅಂತ ನಿಜ ಹೇಳು. ಏನಿಲ್ಲ, ಏನೋ ಕಷ್ಟ ಸುಖ ಮಾತಾಡ್ತಿದ್ವಿ. ಈಗೇನಾಗೋಯ್ತು? ನಮ್ಮನೆಗೆ ಬಂದು ನಮ್ಗೆ ಜೋರ್ ಮಾಡ್ತಿದ್ದಾರೆ. ಅಚ್ಚು ಬಾಯ್, ನಾಟಕ ಆಡ್ತಿದ್ಯಾ? ಎಲ್ಲ ಗೊತ್ತಾಗಿದೆ ನಮ್ಗೆ. ವರದಕ್ಷಿಣೆ ಬೇಕಾ ನಿಮ್ಗೆ? ಅಯ್ಯೋ, ವರದಕ್ಷಿಣೆನಾ? ಏನ್ರಿ ಏನಪ್ಪ, ನಾವ್ ವರದಕ್ಷಿಣೆ ಕೇಳ್ಬಾ? ಏನು ನಂಗೆ ನನ್ನ ಗಂಡನಿಗೆ ವರದಕ್ಷಿಣೆ ಕೇಳಿಲ್ಲ ಸ್ವಾಮಿ. ಯಾವ ಮಾಡ್ಬೇಡ ನನ್ನ ಹತ್ರ. ಮೊದ್ಲು ಸ್ಟೇಷನ್ ಬಂದು ಸಾಹೇಬ್ರ ಹತ್ರ ಒಪ್ಕೋ. ಗೊತ್ತಾಯ್ತಾ? ಅದೇನಾಯ್ತು ಅಂದ್ರೆ ಏನಾಯ್ತು ಸಾಹೇಬ್ರ ಮುಂದೆ ಹೇಳು. ಒಂದ್ ಫೋನ್ ಮಾಡ್ಬೇಕಾಗಿತ್ತು ಕಮಿಷನರ್ಗೆ. ಫೋನ್ ಹೋಗಿ ನನ್ನ ಹತ್ರ ಹೇಳ್ಬೇಡ, ಸಾಹೇಬ್ರ ಹತ್ರ ಬಂದು ಹೇಳು. ಯಾವ ಸೀಮೆ ಬನ್ನಿ ಸರ್. ವರದಕ್ಷಿಣೆಗೋಸ್ಕರ ಈ ಹುಡುಗಿನ ಸಾಯಿಸಕ್ ಹೊರಟಿದ್ರು ಸರ್. ಈತ ಅವ್ರ ಮಾವ, ಇವ್ರ ಅತ್ತೆ, ಇವನು ಗಂಡ ಸರ್. ಏನಮ್ಮ ನಿನ್ ಹೆಸರು? ಕೋಮಲ ಸರ್. ಮದುವೆ ಆಗಿ ಎಷ್ಟು ದಿನ ಆಯ್ತು? 6 ತಿಂಗಳಾಯ್ತು ಸರ್. 6 ತಿಂಗಳು. ಏನೇ ನಿನ್ನ ಹೆಸರು? ಅದು ಏನೇ ನಿನ್ನ ಹೆಸರು? ನಿನಗ್ ಬಾಯಿಲ್ವಾ ಮಾತಾಡಕ್ಕೆ? ರವಿ ಅಂತ. ರವಿ? ರವಿ ಅಂದ್ರೆ ಜಗತ್ಗೆ ಬೆಳಕು ಕೊಡೋನು ಅಂತ ಒಳ್ಳೆ ಹೆಸರು ಇಟ್ಕೊಂಡು ಒಂದ್ ಹೆಣ್ಣಿನ ಬಾಳ್ನ ಸುಡಕ್ ಹೊರಟಿದ್ಯಲ್ಲ. ಒಂದು ಹೆಣ್ಣು ತನಗ್ ಜನ್ಮ ಕೊಟ್ಟ ತಾಯಿನ, ತನಗೋಸ್ಕರ ಸರ್ವಸ್ವನು ತ್ಯಾಗ ಮಾಡಿದ ತಂದೆನ, ಒಂದೇ ರಕ್ತ ಹಂಚ್ಕೊಂಡು ಒಡ ಹುಟ್ಟಿದ ಅಣ್ಣ ತಮ್ಮ ಅಕ್ಕ ತಂಗಿ ಮೇಲಾಗಿ ಬಂಧುಗಳನ್ನ ಜಾತಿ ಜನಾಂಗಗಳನ್ನ ಎಲ್ರೂ ತೊರೆದು ನನ್ನ ಸುಖವಾಗಿರ್ತಾನೆ, ನನ್ನ ಗಂಡ ನಾನು ಚೆನ್ನಾಗಿ ನೋಡ್ಕೋತಾನೆ ಅಂತ ನಂಬಿ ಬಂದ್ರೆ ವರದಕ್ಷಿಣೆ ಆಸೆಗೋಸ್ಕರ ನಿಮ್ಮಂತ ಹಲಾಲ್ ಕೋರ್ ನನ್ನ ಮಕ್ಕಳು ಅವ್ರು ಕೊಡೋ ಕಾಣಿಕೆ ನೇನ್ ಹಗ್ಗ ಸೀಮೆಣ್ಣೆ ಡಬ್ಬ. ಬಾಮಾಯಿ, ಮದುವೆಯಲ್ಲಿ ನಿಮ್ ತಂದೆ ಇವ್ರಿಗೆ ಏನೇನ್ ಕೊಟ್ರಮ್ಮ? 1 ಲಕ್ಷ ರೂಪಾಯಿ ಕ್ಯಾಶು, 200 ಗ್ರಾಮ್ ಬಂಗಾರ ಕೊಟ್ಟಿದ್ದಾರೆ ಸರ್. ಈಗ ಮತ್ತೆ ಅವ್ರು ಕಾರ್ ಕೇಳ್ತಿದ್ದಾರೆ ಸರ್. ಅಯ್ಯೋ, ಬಲೆ ಸುಳ್ಳು ಹೇಳ್ತಿದ್ದಾಳೆ ಸರ್. ನಾವೇನು ಕೇಳಿಲ್ಲ. ಬೇಕಾ ನನ್ ಗಂಡನ ನನ್ ಮಗನ ಕೇಳಿ ನೋಡಿ ಸರ್.
ಮೈ ಮೇಲೆ ಇಷ್ಟೊಂದು ಒಡವೆ ಹಾಕೊಂಡು ನಡೆದಾಡೋ ಚಿನ್ನದ ಗಣಿ ಇದ್ದಾಗಿದ್ಯಾ? ಬೇರೆಯವ್ರ ಮನೆ ಒಡವೆಗೆ ಆಸೆ ಪಡ್ತೀಯಲ್ಲ, ನಾಚೆ ಆಗಲ್ಲ ನಿಂಗೆ? ಅಲ್ಲ, ನೀನು ಒಂದು ಹೆಣ್ಣಾಗಿ ಬೇರೆಯವ್ರ ಮನೆ ಹೆಣ್ಮಗುನ ವರದಕ್ಷಿಣೆ ಆಸೆಗೋಸ್ಕರ ಸಾಯಿಸಕ್ ನೋಡ್ತಿದ್ಯಲ್ಲ, ನೀನೊಂದು ಹೆಣ್ಣ ಇಲ್ಲ ಹೆಮ್ಮಾರಿನ? ಸರ್ ಏನೇ ಏನೇ ಅದು? ಹೌದು, ನಿನಗೂ ಇದೇ ತರ ಒಂದ್ ಮಗಳಿದ್ದು, ಅವಳ ಅತ್ತೆ ಮಾವ ಗಂಡ ಇದೇ ತರ ವರದಕ್ಷಿಣೆ ಪೀಡಿಸಿ ಸಾಯಿಸಿದ್ರೆ ಆಗ ಅದ್ರ ಸಂಕಟ ನಿಂಗೆ ಗೊತ್ತಾಗ್ತಾ ಇತ್ತು. ಸಾರ್ ಮನುಷ್ಯನೇ ನೀವಲ್ಲ. ಅಯ್ಯೋ ಅಯ್ಯೋ ರೀ. ಮೀಸೆ ಹೊತ್ತ ಗಂಡಸಾಗಿ ಎಜುಕೇಟೆಡ್ ಆಗಿ ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ ಅಂತ ಸಪ್ತಪದಿ ತುಳಿದ ಹೆಂಡತಿನೇ ಸಾಯಿಸಕ್ ನೋಡ್ತೀಯಲ್ಲ, ನಿಮ್ಮನ್ನು ಗೌರಿ ಕೇಸಲ್ಲಿ ಎಲ್ಲರೂ ಜೈಲು ಕಳಿಸೋ ಬುದ್ಧಿ ಬರುತ್ತೆ. ಸರ್ ದಯವಿಟ್ಟು ಹಾಗೆ ಮಾಡ್ಬೇಡಿ ಸರ್. ಯಾಕಮ್ಮ? ನೀವೇನಾದ್ರೂ ಅವ್ರನ್ನ ಜೈಲಿಗೆ ಕಳ್ಸಿದ್ರೆ ನನ್ ಗಂಡನ ಮನೆ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗುತ್ತೆ. ಆಗ ನಾನು ಬದುಕಿದ್ರು ಒಂದೇ, ಅವ್ರ ಕೈಲಿ ವರದಕ್ಷಿಣೆ ಆಸೆಗಾಗಿ ಸುಟ್ಟು ಬೂದಿ ಆಗೋದು ಒಂದೇ ಸರ್. ದಯವಿಟ್ಟು ಅವ್ರಿಗೇನು ಮಾಡಬೇಡಿ. ಅವ್ರ ಪರವಾಗಿ ನಾನ್ ನಿಮ್ಮನ್ನ ಕ್ಷಮೆ ಕೇಳ್ಕೊತೀನಿ ಸರ್. ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ರು ಸರ್. ದಯವಿಟ್ಟು ಅವ್ರನ್ನ ಬಿಟ್ಬಿಡಿ ಸರ್. ಪ್ಲೀಸ್ ಸರ್, ಅವ್ರನ್ನ ಜೈಲಿಗೆ ಕಳಿಸ್ಬೇಡಿ ಸರ್. ನೋಡಿದ್ರಿ, ಆಕೆ ಹೇಳಿದ್ನ ಕೇಳಿದ್ರೇನ್ರಿ? ರೀ, ಹೆಣ್ಣು ಹುಟ್ಟಿದ ಮನೆ ಸೇರಿದ ಮನೆ ಬೆಳಗೋ ಜ್ಯೋತಿ ಇದ್ದಾಗೆ. ಇಂಥ ಒಳ್ಳೆ ಹುಡುಗಿನ ಸಾಯಿಸೋದಕ್ಕೆ ಮನಸ್ಸಾದ್ರೂ ಹೇಗ್ ಬಂತಾರೆ ನಿಮ್ಗೆ? ಅಲ್ರಿ, ನಿಮ್ಮ ಮನೆ ಗಂತೆ ಗೌರವದ ಬಗ್ಗೆ ಆಕೆಗಿರೋ ಕಾಳಜಿನೂ ನಿಮಗಿಲ್ವಲ್ರಿ? ದಯವಿಟ್ಟು ಕ್ಷಮಿಸಿ ಸರ್. ಅಪ್ಪ ಅಮ್ಮನ ಮಾತು ಕೇಳ್ಕೊಂಡು ಅವಳಿಗೆ ಕೊಡಬಾರ್ದಷ್ಟು ಚಿತ್ರಹಿಂಸೆ ಕೊಟ್ಬಿಟ್ಟೆ. ಇನ್ಮೇಲಾದ್ರೂ ಅವಳ ಜೊತೆ ಬಾಳೋದಕ್ಕೆ ಒಂದು ಅವಕಾಶ ಮಾಡ್ಕೊಡಿ ಸರ್. ಇನ್ಮೇಲೆ ಇವಳು ನನ್ ಸೊಸೆ ಅಲ್ಲ, ನನ್ ಮಗಳು. ನನ್ ಮಗಳ ತರ ನೋಡ್ಕೋತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್. ಹೌದು ಸರ್, ದಯವಿಟ್ಟು ಕ್ಷಮಿಸಿ ಸರ್. ಇನ್ ಮುಂದೆ ನಮ್ಮ ಸೊಸೆಗೆ ಯಾವುದೇ ರೀತಿ ತೊಂದರೆ ಆಗದೆ ನೋಡ್ಕೋತೀವಿ ಸರ್. ದಯವಿಟ್ಟು ನಮ್ಮ ನಂಬಿ ಸರ್. ಕಷ್ಟನೋ ಸುಖನೋ ನಾನು ಅವ್ರ ಜೊತೆನೆ ಬಾಳ್ತೀನಿ. ದಯವಿಟ್ಟು ಅವ್ರನ್ನೆಲ್ಲ ಬಿಟ್ಬಿಡಿ ಸರ್. ನೋಡಿ, ಇವತ್ತು ಈ ಹುಡುಗಿಗೋಸ್ಕರ ನಿಮ್ಮನ್ನೆಲ್ಲ ಸುಮ್ಮನೆ ಬಿಡ್ತಾ ಇದ್ದೀನಿ. ನಿಮ್ಮ ಹಳೆ ಚಾಲಿ ಮತ್ತೆ ಏನಾದ್ರು ತೋರಿಸಿದ್ರೆ ನೇಣಗಂಬ ಹತ್ತಿಸ್ಬಿಡ್ತೀನಿ ಸರ್. ತುಂಬಾ ತುಂಬಾ ಥ್ಯಾಂಕ್ಸ್ ಸರ್. ನೀನ್ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು ಅಂತಿದ್ರೆ ಅದ್ ನನಗಲ್ಲ, ಈ ಹುಡುಗಿ ಪ್ರೀತಿಗೆ. ಆಕೆ ಸರಿಯಾದ ಸಮಯಕ್ಕೆ ಫೋನ್ ಮಾಡಿ ಇನ್ಫಾರ್ಮೇಶನ್ ಕೊಡದೆ ಹೋಗಿದ್ರೆ ನೀನ್ ಥ್ಯಾಂಕ್ಸ್ ಹೇಳೋದಕ್ಕೆ ಈ ಭೂಮಿ ಮೇಲೆ ಇರ್ತಾ ಇಲ್ಲ. ಪ್ರೀತಿ, ಥ್ಯಾಂಕ್ ಯು. ಇಟ್ಸ್ ಆಲ್ ರೈಟ್. ಆಯ್ತು, ಹೋಗ್ಬಾ. ಇನ್ನು ಮುಂದಾರು ಸಂತೋಷವಾಗಿದೆ. ನಮಸ್ಕಾರ. ಬರ್ತೀವಿ ಸರ್. ನಿಮ್ಮಿಂದ ಒಂದು ಹೆಣ್ಣಿನ ಜೀವ ಉಳಿತು, ಒಂದು ಸಂಸಾರ ಉದ್ಧಾರ ಆಯಿತು. ನಿಮ್ಮ ಹಾಗೆ ಪಬ್ಲಿಕ್ ನೆರೆ ಹೊರೆಯಲಾಗುವ ದೌರ್ಜನ್ಯ ಅನ್ಯಾಯಗಳ ಬಗ್ಗೆ ನಮಗೆ ತಿಳಿಸಿದ್ರೆ ಅನಾಹುತ ತಪ್ಪಿಸೋದಕ್ಕೆ ನಮಗೂ ಸಾಧ್ಯವಾಗುತ್ತೆ. ಇಟ್ಸ್ ಗುಡ್. ಕೀಪ್ ಅಪ್ ಯುವರ್ ಸೋಷಿಯಲ್ ವರ್ಕ್. ಥ್ಯಾಂಕ್ ಯು ಸರ್. ಹಲೋ, ನೀವಾ? ನಿಮ್ ಜಾಗಿಂಗ್ ಸ್ಟೈಲ್ ತುಂಬಾ ಇಷ್ಟ ಆಯ್ತು. ಹಲೋ ಹಲೋ ಸರ್. ಹಲೋ, ನೀವು ಯೂನಿಫಾರ್ಮ್ ನಲ್ಲಿ ಚೆನ್ನಾಗಿ ಕಾಣ್ತೀರಾ, ಜಾಗಿಂಗ್ ಡ್ರೆಸ್ ಅಲ್ಲಿ ಚೆನ್ನಾಗಿ ಕಾಣ್ತೀರಾ. ಟೋಟಲಿ ಐ ಲೈಕ್ ಯುವರ್ ಪರ್ಸನಾಲಿಟಿ. ಅಲ್ಲ, ನೀವೇನ್ ಮಾಡ್ತಾ ಇದ್ದೀರಾ? ಸದ್ಯಕ್ಕೆ ನಾನು ನಿಮ್ಮನ್ನ ಲವ್ ಮಾಡ್ತಾ ಇದ್ದೀನಿ. ಓ ಗಾಡ್, ನಾಟ್ ದಟ್. ನಿಮ್ಮ ಪ್ರೊಫೆಷನ್ ಏನು ಅಂತ? ಅದೇ ಸರ್, ನಿಮ್ಮನ್ನ ಲವ್ ಮಾಡ್ತಿದ್ದೀನಿ. ನೋ ಫ್ಯೂಚರ್, ನೋ ಫ್ಯೂಚರ್. ಹಲೋ ಸರ್. ಹಲೋ, ಏನ್ ಮಾಡ್ತಿದ್ದೀರಾ? ನನ್ ಪರ್ಸನಾಲಿಟಿ ಚೆನ್ನಾಗಿದ್ಯಾ? ಹಾ, ಸೂಪರ್ ಆಗಿದೆ. ನನ್ ಶೂ ನೋಡಿದ್ಯಾ? ಹೊಸತು. ಲೋಫರ್. ಏನೋ ಹಿಂಗ್ ಹೋಗ್ದೋದ್ಲು? ಹಲೋ, ಇನ್ಸ್ಪೆಕ್ಟರ್ ಜಯಸಿಂಹಯ್ಯ. ಹಲೋ
ಹಲೋ ಹಲೋ, ನೀವ್ ಯಾರು? ಎಲ್ಲಿಂದ ಫೋನ್ ಮಾಡ್ತಿದ್ರಾ? ಬಾಬಾ ಹಲೋ ಬಾಬಾ, ಹಲೋ ಹಲೋ ಹಲೋ. Don't touch me. I'll beat you. What happened to you? ಮುಳುಮುಲು ಮುದ್ದಾಡೋದಕ್ಕೆ ಜನಾನೂ ಇದ್ದಾರೆ, ವಿಲಿ ವಿಲಿ ಮುದ್ದಾಡೋದಕ್ಕೆ ಜಾಗಾನೂ ಇದೆ. ಬಾ. ಹೌದಾ? ಎಲ್ಲಿಗೆ? ಲಾಕಪ್ಗೆ. ನಿಮ್ ಸ್ಟೇಷನ್ ಲಾಕಪ್ ತಾನೆ? ನೋ ಪ್ರಾಬ್ಲಮ್. ನೋ ಫ್ಯೂಚರ್. ಲೋ ಡಂಗ್ ಮುಂತಾಮೆ, ಮಂದಾಕಿನಿ ಬಂದು 3 ದಿವಸ ಆಯ್ತಲ್ಲ. ಏನು ಮಂದಾಕಿನಿ 3 ತಿಂಗಳು ಅಂದ್ರ? ಓ ಲೋ, ಮಂದಾಕಿನಿ ಡ್ಯೂಟಿಗೆ ಬಂದು 3 ದಿವಸ ಆಯ್ತಲ್ವಾ ಅಂದೆ. ಅಂದ್ರೆ 3 ತಿಂಗಳು ಬರೋದೇ ಇಲ್ಲ ಅಂತೀರಾ? ಲೋ ಕೆಪ್ಪರ್ ನನ್ನ ಮಗನೇ, ನಾನು ಹಂಗೆ ಹೇಳಿದ್ದಲ್ಲ ಕಣೋ, ಡ್ಯೂಟಿಗೆ ಬಂದು 3 ದಿವಸ ಆಯ್ತಲ್ವಾ ಅಂದೆ. ಓ ಹಂಗಾದ್ರೆ 9 ತಿಂಗಳಾಗಿ ಮಗು ಆದ್ಮೇಲೆ ಬರ್ಲಿ ಅಂತೀರಾ? ನಿನ್ನ ಹತ್ರ ಮಾತಾಡಿ ನನ್ ಕೂದಲೆಲ್ಲ ಉದೋಯ್ತು. ನಮಸ್ಕಾರ ಸರ್. ಹಬ್ಬಾ, ಗಾಡ್ ಇಸ್ ಗ್ರೇಟ್. ಥ್ಯಾಂಕ್ ಗಾಡ್. ಅದಕ್ಕೆ ಹೇಳೋದು, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅಂತ. ನಿಮ್ಮ ನೋಡ್ಬೇಕು ಅನ್ನಿಸ್ತಾಗಿಲ್ಲ, ಏನಾದ್ರೂ ಒಂದು ನೆಪ ಹಾಕೊಂಡು ಸ್ಟೇಷನ್ ಬರ್ಬೇಕಿತ್ತು, ಇಲ್ಲ ಇವತ್ತಿನ ತರ ಸೀನ್ ಕ್ರಿಯೇಟ್ ಮಾಡ್ಬೇಕಿತ್ತು. ಇವಾಗ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಕಾಗಿಲ್ಲ. ಯಾವಾಗ್ಲೂ ನಿಮ್ಮನ್ನ ಕಣ್ ತುಂಬಾ ನೋಡ್ಕೊಂಡು ಜಾಲಿಯಾಗಿ ಮಾತಾಡ್ಕೊಂಡು ಇರಬಹುದು. Will you kindly shut up? ಅಯ್ಯೋ, ಟೀನಾ? ಇಡೀ ಪೊಲೀಸ್ನವರೇ, ಅವರು ಮೊದಲೇ ಬ್ಯಾಚುಲರು, ಹೋಟೆಲ್ ಊಟ ಬೇರೆ, ಅದರಲ್ಲಿ ಡೇ ಅಂಡ್ ನೈಟ್ ಡ್ಯೂಟಿ ಟೆನ್ಷನ್. ಟೀ ಕುಡಿದ್ರೆ ಪಿತ್ತ ಜಾಸ್ತಿ ಆಗುತ್ತೆ. ಒಂದ್ ಕೆಲ್ಸ ಮಾಡಿ, ಗಟ್ಟಿಯಾಗಿ ಹಾರ್ಲಿಕ್ಸ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಬೆಣ್ಣೆನೂ ಬೆರೆಸ್ಕೊಂಡು ತಗೊಂಡ್ ಬನ್ನಿ, ಆಯ್ತಾ? ರೀ ಬನ್ರಿ ಇಲ್ಲಿ ನೋಡ್ರಿ, ಹಾರ್ಲಿಕ್ಸ್ ಗಿರ್ಲಿಕ್ಸ್ ಏನು ಬೇಡ, ಕಷಾಯಕ್ಕೆ ಏನೇನ್ ಬೇಕು ಅಂತ ಹೇಳ್ತೀನಿ, ಅದನ್ನೆಲ್ಲ ತಂದ್ಕೊಟ್ಬಿಟ್ರೆ ರುಚಿ ರುಚಿಯಾಗಿ ಬಿಸಿ ಬಿಸಿಯಾಗಿ ನಾನೇ ಕಷಾಯ ಮಾಡ್ಕೊಟ್ಬಿಡ್ತೀನಿ. ಸರಿ ಅಮ್ಮ, ತರ್ತೀನಮ್ಮ. ಬಿಸಿ, ಅವಳ ಮಾತೇನ್ ಕೇಳ್ತಾ ಇದೀಯಾ? ಹೋಗಿ ಟೀ ತಗೊಂಬ. ಆಯ್ತು ಸರ್. ಆಕೆಗೆ ಊಟ ತಿಂಡಿ ಏನು ಕೊಡಬೇಡಿ. ಉಪವಾಸ ಕೆಡವಿದ್ರೆ
ಸುಸ್ತಾಗಿ ಬಾಯಿ ಮುಚ್ಕೊಂಡು ಸುಮ್ಮನಾಗ್ತಾರೆ. ಸರಿ ಸರ್. ಅಲ್ರಿ, ಪೊಲೀಸ್ನವ್ರಿಗೂ ಹೃದಯ ಇರುತ್ತೆ, ಒಳ್ಳೆ ಮನಸ್ಸಿರುತ್ತೆ ಅಂತ ಹೇಳ್ತಾರೆ. ನೀವ್ ನೋಡಿದ್ರೆ ಉಪವಾಸ ಇರಿಸಿ ಅಂತ ಹೇಳ್ತೀರಲ್ಲ. ನಾನ್ ನಿಮ್ಮನ್ನ ಇಷ್ಟಪಟ್ಟು ಲವ್ ಮಾಡ್ತಾ ಇದ್ದೀನಿ. ಲವರ್ಸ್ ಯಾರಾದ್ರೂ ಉಪವಾಸ ಇರಿಸ್ತಾರ? ನೋಡಿ, ಲಾಕಪ್ ದೊಡ್ಡದಾಗಿದೆ. ಇಲ್ಲೇ ಎಲ್ಲಾದ್ರೂ ಒಂದ್ ಮೂಲೆಯಲ್ಲಿ ಕಿಚನ್ ಸೆಟಪ್ ಮಾಡ್ಬಿಟ್ರೆ ಆಗೋಯ್ತು. ಏನಂತೀರಾ? ಅದಕ್ಕೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತೀರಾ? ನೋಡಿ, ಸ್ಟವ್, ಪಾತ್ರೆ, ಅಕ್ಕಿ, ಬೇಳೆ, ಚಿಕನ್ ಎಲ್ಲ ತಂದ್ಕೊಟ್ಬಿಡಿ. ನಾನೇ ಒಳ್ಳೆ ಡಿಶ್ ರೆಡಿ ಮಾಡ್ಕೊಡ್ತೀನಿ. ಪಾಪ ನಿಮ್ಗೂ ಹೋಟ್ಲೂಟ ತಿಂದು ತಿಂದು ನಾಲ್ಗೆ ಜಿಡ್ಡು ಹಿಡಿದೋಗಿದೆ ರೀ. ನಿಮಗ್ ಗೊತ್ತಿಲ್ಲ, ನಾನ್ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತೀನಿ. ನನ್ ಕೈ ನಡ್ಗೆ ಊಟ ಮಾಡಿದ್ರೆ ನೀವು ಕಳ್ಳರನ್ನ, ರೌಡಿಗಳನ್ನ ಬೆಂಡೆತ್ತೋಕೆ ತೋಳಲ್ ತಾಕತ್ತು ಬರುತ್ತೆ. ಜೊತೆಗೆ ನನ್ನ ಲವ್ ಮಾಡಕ್ಕೆ ಮುಖದಲ್ಲಿ ಚಾರ್ಮು ಇರುತ್ತೆ ಅಲ್ವಾ? ಸುಮ್ನೆ ಯಾಕೆ ಹೊರಡ ಅಂತ್ಯ? ಇವತ್ತು ಲೇಡಿ ಕಾನ್ಸ್ಟೇಬಲ್ ಬೇರೆ ಇಲ್ಲ. ಇಲ್ದ್ರೆ ನೋಡೋ, ತಲೆ ತಿಂದಿರಾ? ಸುಮ್ನೆ ಒಳಗೋಗಿ ಕೂತ್ಕೋ. ತಲೆ ಯಾಕ್ರಿ ತಿನ್ಲಿ? ಅದೇನೋ ಹೇಳ್ತಾರಲ್ಲ, ಕಂಡದ್ ಕಂಡ ಹಾಗೆ ಹೇಳಿದ್ರೆ ಕೆಂಡದಂತ ಕೋಪ ಅಂತ. ನಿಮಗೂ ಯಾರು ಇಲ್ಲ, ನಾನ್ ಬೇರೆ ನಿಮ್ಮನ್ನ ಲವ್ ಮಾಡ್ತಾ ಇದ್ದೀನಿ. ನಾನು ಮದುವೆ ಆದ್ರೆ ನಿಮ್ಮನ್ನೇ ಮದುವೆ ಆಗೋದು ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ. ಆಮೇಲೆ ಇದೇ ಸ್ಟೇಷನ್ ಅಲ್ಲಿ ಒಂದು ಪುಟ್ಟದಾದ ಅಚ್ಚುಕಟ್ಟಾದ ಸಂಸಾರ ಹುಡ್ಕೊಂಡು ನಾನು ನೀವು ಹಾಯಾಗಿದ್ ಬಿಡ್ಬಹುದು. ಏನಂತೀರಾ? ಹೌದಮ್ಮ ತಾಯಿ, ಹೌದು. ಬಾ, ನೀನು ಹೊರಗ್ ಬಾ. ನೀನು ಒಳಗೆ ಇದ್ರೆ ನಮ್ಮ ಸ್ಟೇಷನ್ ಪ್ಲೇ ಹೋಮ್ ಮಾಡ್ಬಿಡ್ತೀಯ. ಹೋಗ್ ಹೋಗ್, ದಯಮಾಡಿಸಿ. ಈಗ ಹೋಗ್ತೀನಿ, ಮತ್ತೆ ಬರ್ತೀನಿ. ಆದ್ರೆ ಲವರ್ ಆಗಲ್ಲ, ನಿಮ್ ಹೆಂಡತಿಯಾಗಿ. ಓ, ಹೆಡ್ ಕಾನ್ಸ್ಟೇಬಲ್ ನೋಡಿ, ಇವ್ರ ಡ್ಯೂಟಿ ಗಡ್ಬಿಡಿಲಿ, ಸರಿಯಾಗಿ ಊಟ ಮಾಡಲ್ಲ. ನಾನು ಮದ್ವೆ ಆಗಿ ಬರೋವರೆಗೂ ಇವ್ರನ್ನ ಚೆನ್ನಾಗಿ ನೋಡ್ಕೊಡಿ. ಓಕೆ? ಬರ್ಲಾ? ಬರ್ಲಾ? ಬರ್ಬೇಡಮ್ಮ, ದಯವಿಟ್ಟು ಬರ್ಬೇಡ, ಪ್ಲೀಸ್ ಗೋ. ಬಾಯ್. ಸಾರ್, ಹುಡುಗಿ ನೋಡಿದ್ರೆ ಬಹಳ ಒಳ್ಳೆ ತರ ಕಾಣ್ತಾಳೆ. ನೋಡೋದಕ್ಕೂ ಬ್ಯೂಟಿಫುಲ್ ಆಗಿದ್ದಾಳೆ. ಅದು ಬೇರೆ ನಿಮ್ಮನ್ನೇ ಲವ್ ಮಾಡ್ತಿದ್ರಿ ಅಂತ ಹೇಳ್ತಿದ್ದಾಳೆ. ನೀವ್ ಅವಳನ್ನ ಮದುವೆ ಮಾಡ್ಕೊಂಡ್ಬಿಟ್ರೆ ಜೋಡಿ ಸೂಪರ್ ಸಾರ್. ಹೌದಾ? ನೀವ್ ಅವಳನ್ನ ಮದುವೆ ಮಾಡ್ಕೊಂಬಿಡಿ ಸಾರ್. ನೀವು ಮದುವೆ ಆಗಿದ್ಯಾ? ಎರಡಾಗಿದೆ ಸರ್, ಇನ್ನೊಂದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಓ, ಅದಕ್ಕೆ ಯಾವಾಗ್ಲೂ ಮದುವೆ ಬಗ್ಗೆ ಏನೇ ಚಿಂತೆ. ಓಕೆ ಸರ್, ನೋಡ್ರಿ. ನೀವೆಲ್ಲ ಇಲ್ಲೇ ಇರ. ಏ ಪಟ, ಇವತ್ತ ಪ್ರೊಡ್ಯೂಸರ್ ಮದನ ಸುಮ್ಮನೆ ಬಿಡ್ಬಾರ್ದು ಕಣ. ಎಲ್ಲಮ್ಮ ನಿನ್ ಗಂಡ? ಅವ್ರ ಮನೆಗ್ ಬಂದಿಲ್ಲ ರೀ. ಅವನಿಗೇನ್ ಮಾನ ಮರ್ಯಾದೆ ಇದೆಯಲ್ವಾ? ದುಡ್ಡು ಇಸ್ಕೊಂಡು ಎಷ್ಟು ದಿನ ಆಯ್ತು? ಅಷ್ಟೇ ಬಡ್ಡಿನೂ ಕಟ್ಟಕ್ಕಾಗಲ್ಲ ಅವನ್ಗೆ. ನನ್ ಮಗನ್ ಇವತ್ತು ಎಷ್ಟೊತ್ತಾದ್ರೂ ಎತ್ತಾಕೊಂಡು ಹೋಗೇ ಹೋಗ್ತೀವಿ. ಫೋನ್ ಮಾಡಿದ್ರೆ ಬರಕ್ ಕೇಳು, ಅರ್ಥ ಆಯ್ತಾ? ಪಟಾಸ್, ನನ್ ಮಗ ಇನ್ನೂ ಬರಿಲ್ವಲ್ಲ? ಬರಲಿ
ನಮಸ್ಕಾರ ಅಣ್ಣ. ತೆಗಿಯ ಲೈ ತೆಗಿಯ ಕೊಡ್ತೀನಿ. ಅಸ್ಲು ಬಡ್ಡಿ 2 ತೆಗಿಯ. ಆಗಿದ ತಕ್ಷಣ ಕೊಡ್ತೀನಿ. ಬೇಡ ಗಾಡಿ ಕೇಳ್ಕೊಳ. ಬೇಡ ಬೇಡ ರಿಲೀಸ್ ಆಗಿದ ತಕ್ಷಣ ಬಡ್ಡಿ 10% ಕೊಟ್ರೆ ಕಟ್ಟೆ ಆಟ ಆಡ್ತಿದ್ಯಾ? ಕೊಡಕ್ಕಿನ ಆಟ ಆಡ್ಬಿಡಲ್ಲ. ಪಿಕ್ಚರ್ ರಿಲೀಸ್ ಆಗೋ ಟೈಮ್ ನಡ್ಕೊಂಡು ಆಟೋದಲ್ಲಿ ಓಡಾಡಿದ್ರೆ ಫೈನಾನ್ಷಿಯಲ್ಸ್ ಡಿಸ್ಟ್ರಿಬ್ಯೂಟರ್ಸ್ ನಂಬಲ್ಲ ಪ್ರೆಸ್ಟೀಜ್ ಕ್ವೆಶ್ಚನ್ ಅಣ್ಣ. ನೀನ್ ಅಂತ ಮರ್ಯಾದಸ್ಥ ಆಗಿದ್ರೆ ಸಾಲ ಹಾಕ ಮಾಡ್ಬೇಕಾಗಿತ್ತು. ನನ್ನ ಹತ್ರ ದುಡ್ಡು ಕೇಳಕ್ ಬಂದಾಗ ನಾವು ದೊಡ್ಡ ದುಡ್ಡಿದ್ರು ಬಿಗ್ ಬ್ಯಾನರ್ ನಂದು ಅಂತ ಹೊಗಳ್ಕೊತಾ ಇದ್ದೆ. ಅಣ್ಣ ತಗೊಂಡಿರೋ 2 ಲಕ್ಷಕ್ಕೆ 1 ಲಕ್ಷ ಬಡ್ಡಿನೇ ಕಟ್ಟಿದೀನಿ. ಜಾಸ್ತಿ ಮಾತಾಡಬೇಡ. ಜಾಸ್ತಿ ಮಾತಾಡಿದ್ರೆ ಪರಿಣಾಮ ನೆಟ್ಟಿಗಿರಕ್ಕಿಲ್ಲ ನೋಡು. ನೋಡಿ ಈ ತರ ಮನೆ ಹತ್ರ ಗಲಾಟೆ ಮಾಡಿದ್ರೆ ಪೊಲೀಸ್ ಫೋನ್ ಮಾಡ್ಬೇಕಾಗತ್ತೆ. ಪೊಲೀಸಿಗೆ ಫೋನ್ ಮಾಡ್ತೀಯಾ? ಮಾಡು ತಗೋ. ನಿನ್ ಗಂಟ ಬ್ಲಾಂಕ್ ಚೆಕ್ ಕೊಟ್ಟವನೆ. ಎಷ್ಟ್ ಬೇಕೋ ಫಿಲಪ್ ಮಾಡಿ ಚೆಕ್ ನ ಬ್ಯಾಂಕ್ ಹಾಕಿ ಬೌನ್ಸ್ ಮಾಡಿದ್ರೆ ಅವನ್ನ ಎತ್ತಾಕೊಂಡೋಗಿ ರಿಮೈಂಡ್. ಆಟ ಆಡ್ತೀನಾ? ತೆಗ್ಯಾ ನಿನ್ನ ತೆಗಿದ್ಯೋ ಬೇಕೋ ಒದಗಣ ತೆಗ್ಯಾ ನಿನ್ ಏನು ಕೊಡೋದು ನೀನ್ ಚಪ್ಪರ್ ಮುಚ್ಕೊಂಡವ್ರ ಕಾರ್ ಕೀ ಕೊಟ್ಟು ಎತ್ತ ನಿನ್ ಟೆಂಟ. ನನ್ನ ಮಗನೇ ನನ್ನೇ ಟೆಂಟ್ ಎತ್ತು ಅಂತೀಯಾ? ಹಲೋ ಪೊಲೀಸ್ ಸ್ಟೇಷನ್, ನಾನ್ ಪ್ರೊಡ್ಯೂಸರ್ ಮದನ್ ಅವ್ರ ಮಿಸಸ್ ಮಾತಾಡ್ತಿರೋದು. ಚಪ್ಪರ್ ಮಂಜಿನ್ ಕಡೆಯವರು ತುಂಬಾ ಗಲಾಟೆ ಮಾಡ್ತಿದ್ದಾರೆ ಸರ್. ದಯವಿಟ್ಟು ಬಂದು ನಮ್ಮ ಯಜಮಾನನ್ ಕಾಪಾಡಿ ಸರ್, ಪ್ಲೀಸ್ ಸರ್. ನನ್ ಮೇಲೆ ಕೈ ಮಾಡ್ತೀರಲ್ಲ. ನನ್ನ ಮಗನೇ ದುಡ್ಡು ಕೇಳಿದ್ರೆ ಶಂಕರ್ ಕಡೆ ಕಳಿಸ್ತೀಯಾ? ಎತ್ತಿನ ನೀನ್ ಕಾನ್ಸ್ಟೇಬಲ್ ಏನು ಹಾಸ್ಪಿಟಲ್ ಕಳಿಸಿ. ಓಕೆ ಸರ್. ನೀವೇನೋ ಫೋನ್ ಮಾಡಿದ್ದು? ನಾನೇ. ಯಾವನ್ರಿ ನಿಮ್ಗೆ ಬುದ್ಧಿ ಹೇಳ್ಕೊಟ್ಟನು? ಸಾಲ ಸಿಗುತ್ತೆ ಅಂತ ಸಿಕ್ಕಿದ ಕಡೆ ಎಲ್ಲ ಕೈ ಜಾಸ್ತಿರೇನ್ರಿ? ಸ್ಟೇಷನ್ ಬಂದು ಸ್ಟೇಟ್ಮೆಂಟ್ ಬರ್ಕೊಡಿ. ನಾನಿಲ್ಲ ಅಂತ ತಿಳ್ಕೊಂಡಿದ್ದೆ ದಾದಾಗಿರಿ ಮಾಡ್ತಾರ. ನಾನ್ ಮಕ್ಕಳ ನಾನ್ ಜೈಲಲ್ಲಿರೋ ಟೈಮ್ ನೋಡ್ಕೊಂಡು ನಮ್ ಹುಡುಗರ ಮೇಲೆ ಕೈ ಮಾಡ್ತೀರನ್ರು. ಅವನ್ನ ಬಚಾವ್ ಮಾಡ್ಬೇಕು ಅಂತ ನೀವಿಬ್ರು ಫಿಟ್ ಆಗಿ ಒಳಗಡೆ ಬಂದಿದ್ದೀರಾ? ನಿಮ್ಮಿಬ್ರು ಇಲ್ಲೇ ಮುಗಿಸ್ಬಿಡ್ತೀನಿ. ಸಾಯ್ಸಾಕ್ಬಿಡ್ತೀನಿ ನಾನು ನಿಮ್ಮನ್ನ. ನನ್ ಮಕ್ಕಳ ನಿಮ್ಮನ್ನ ಬಿಡಲ್ಲ ಕಣ್ರ ಇವತ್ತು. ಬ್ಯಾಂಗ್ಳೂರ್ ಸಿಟಿಗೆಲ್ಲ ನಾನು ಒಬ್ಬನೇ ಕಂಡ್ರು. ನಾನ್ ಆಚೆ ಕಡೆ ಬಂದ ತಕ್ಷಣ ಆ ನಿಮ್ ಬಾಸು ಚಪ್ಪಾರ್ ನನ್ ಮಗ ಅವನ್ ಕೈ ಕಾಲು ಬೈರ್ ಮಂಗ್ಲ ಕೆರೆಗೆ ಹಾಕ್ಲಿಲ್ಲ. ನನ್ನ ಹೆಸರು ಶಂಕರ್ ದಾದಾನೇ ಅಲ್ಲ. ಏನಂದ? ನನ್ನನ್ನೇ ಪೀಸ್ ಮಾಡಿ ಬಿಸಾಕ್ತಾನಂತ. ಜೈಲಲ್ಲಿ ತೂಕದ ಮುಂದೆ ಕಡಿತಾ ಆದ್ರೂ ಕೋಪ ಕರಗಿಲ್ಲ ನನ್ನ ಮಗನಿಗೆ. ಅಣ್ಣ ನಾಳೆ ಶಂಕರ್ ದಾದಾ ರಿಲೀಸ್ ಆಗ್ತಾವನೆ. ಏನು ಇನ್ನು 5 ವರ್ಷ ಜೈಲಲ್ಲೇ ಕೊಳಿತಾನೆ ಅಂತಿದ್ರೆ ರಿಲೀಸ್ ಆಗ್ತಿದಾನ? ಪಟಾಸ್ ಅವನ್ ರಿಲೀಸ್ ಆದ್ರೆ ನಮ್ಗೆ ಅಪಾಯ. ಜೈಲಿಂದ ಬಂದವನು ಸೇರ್ಬೇಕಾದ್ದು ಮನೆಗಲ್ಲ, ಹರಿಶ್ಚಂದ್ರ ಘಾಟ್ಗೆ. ಪೋಸ್ಟ್ ಮಾರ್ಟಮ್ ಮಾಡಕ್ಕೆ ಅವನ್ ಬಾಡಿಲಿ ಒಂದ್ ಪೀಸು ಸಿಗ್ಬಾರ್ದು. ಹಂಗುಡಾಯಿಸ್ಬೇಕು ಅವನ. ಅವನಿಗೆ ಸ್ಪಾಟ್ ನಾನ್ ಫಿಕ್ಸ್ ಮಾಡ್ತೀನಿ.
ಬಾಯ್ ಶಂಕರ್ ಜೈಲಿಂದ ಹೊರಗೆ ಬರ್ತಿದ್ದಾನೆ. ಅವನ್ ಜೈಲಿಗೆ ಹೋಗೋದಕ್ಕೆ ನಾನೇ ಕಾರಣ. ಆಗ ನಾನು SI ಆಗಿದ್ದೆ. ಶಂಕರ್ ಜೈಲಲ್ಲಿದ್ದಾಗ ಆ ಫಿಲ್ಮ್ ಪ್ರೊಡ್ಯೂಸರ್ ಮದನ್ ಕೊಟ್ಟ ಫೈನಾನ್ಸ್ ವ್ಯವಹಾರದಲ್ಲಿ ಶಂಕರ್ ಹುಡುಗರು ತಲೆ ಹಾಕಿದ್ರು ಅಂತ ಚಪ್ಪರ್ ಮಂಜ ಅವ್ರ ಕಾಲ್ ಕತ್ತರಿಸಿದ್ದಾನೆ. ಈಗ ಶಂಕರ್ ಹೊರಗೆ ಬರ್ತಿದ್ದಾಗೆ ಮಂಜಿನ ಮೇಲೆ ರಿವೆಂಜ್ ತಗೊಳ್ಳೋದಕ್ಕೆ ಹೋಗೇ ಹೋಗ್ತಾನೆ. ಗುಂಪು ಗಲಾಟೆ ಆಗುತ್ತೆ. ನಾವೆಲ್ಲರೂ ಅಲರ್ಟ್ ಆಗಿರ್ಬೇಕು. ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಿದ್ದಾಗೆ ಶಾಂತಿ ಕಾಪಾಡೋದು ನಮ್ಮೆಲ್ಲರ ಜವಾಬ್ದಾರಿ. ಅಣ್ಣ ಬನ್ನಿ ಕೂತ್ಕೊಳ್ಳಿ. ತಲೆ ಇದೆಯೇನ್ರ ನಿಮ್ಗೆ? ಲೇ ಮೊಬೈಲ್ ಕೊಡ ಇಲ್ಲಿ. ಹಲೋ, ನಾನು ಶಂಕರ್ ದಾದಾ ಮಾತಾಡ್ತಾ ಇರೋದು. ಸೆಂಟ್ರಲ್ ಜೈಲ್ ಮೇನ್ ಗೇಟ್ಗೆ ಒಂದ್ ಸಿಟಿ ಟ್ಯಾಕ್ಸಿ ಕಳಿಸ್ಕೊಡು. ಅಣ್ಣ ನಮ್ ಗಾಡಿಲಿ ಹೋಗ್ಬೋದಿತ್ತಲ್ಲಣ್ಣ? ನನ್ ಮಕ್ಳ, ಇವತ್ತು ನಾನು ರಿಲೀಸ್ ಆಗ್ತಾ ಇರೋದು ಪೊಲೀಸ್ ಕಮಿಷನರ್ ಇಂದ ಹಿಡಿದು ನನ್ನ ದುಶ್ಮನ್ಗಳಿಗೆಲ್ಲ ಗೊತ್ತು. ನಿಮ್ ಪಾಡಿಗೆ ನೀವು ಹೋಗ್ರ. ರೈಟ್ ಹೇಳ್ರ. ಹಲೋ ಅಣ್ಣ, ದಾದಾ ಒಬ್ಬನೇ ಸಿಟಿ ಟ್ಯಾಕ್ಸಿಲ್ ಹೋದ. ಹುಡುಗರು ಸಫಾರಿಲ್ ಹೋದ್ರು. ಆ ಸಿಟಿ ಟ್ಯಾಕ್ಸಿ ನಂಬರ್ ಏನ? ಗಾಡಿ ನಂಬರು K05B 5727. ಪಟಾಶ್, ಆ ಶಂಕರ್ ಒಬ್ಬನೇ ಬರ್ತಾವನೆ ಸಿಟಿ ಟ್ಯಾಕ್ಸಿಲಿ. ಬಿ ಅಲರ್ಟ್. ಬೇಗ ಗುಂಡು. ಮಾಮ ಓಕೆ ಮಾಮ, ಇವತ್ತವ ರಕ್ತ ಕುಡಿದು ಬಿಡೋಣ. ಹತ್ರ ಸರಿಯಾ? ಹಲೋ, ಹೇಳಿ ಅಣ್ಣ. ಓಕೆ ಅಣ್ಣ. ಬರ ಇಲ್ಲಿ. ನಿನ್ ಟ್ಯಾಕ್ಸಿ ಹತ್ತಿದ್ನಲ್ಲ ಎಲ್ಲವನು? ಕಸ್ಟಮರ್ ಸರ್, ಎಲ್ ಬೇಕಾದ್ರೆ ಇಟ್ಕೋತಾರೆ. ಅವನ್ನ ಜೈಲಿಂದ ನೀನ್ ಕರ್ಕೊಂಡ್ ಬಂದಿದ್ದು? ಹೌದು ಸರ್, ಎಟ್ಟಿ ಹತ್ರ ಇಟ್ಕೊಂಡು. ಅಯ್ಯೋ ಮಾಮ, ಅವ್ನು ಸಿಕ್ಕಿದ್ರೆ ಇವತ್ತು ತುಕ್ಕಡ ಮಾಡ್ಬೋದಾಗಿತ್ತಲ್ಲ ಮಾಮ. ಏನಣ್ಣ ಇದು? ಅಲ್ಲಿ ಸಿಟಿ ಟ್ಯಾಕ್ಸಿ ಹತ್ತಿ ಲಾಟೋಲ್ ಹಿಡಿತಿದ್ದೀರಾ? ಆ ಚಪ್ಪರ್ ನನ್ ಮಗ ಲೋಫರ್ ಶಂಕರ್ ದಾದಂಗೆ ಸ್ಪಾಟ್ ಫಿಕ್ಸ್ ಮಾಡ್ಕೊಂಡು ಕಾಯ್ತಾ ಇರ್ತಾನೆ. ನನಗೆ ಸ್ಪಾಟಾ? ನನ್ನ ಮಗ ಖಾಲಿ ಟ್ಯಾಕ್ಸಿ ನೋಡಿ ಹೊಟ್ಟೆ ಉರ್ಕೊಂಡು ಒದ್ದಾಡ್ತಾ ಇರ್ತಾನೆ. ನನ್ನ ಮಗ ನಾನಿರ್ತೀನಿ ಅಲ್ಲಿ. ಮೀನಿಗೆ ಈಜ್ ಕಲ್ಸಕ್ ಬರ್ತಾನೆ ನನ್ನ ಮಗ. ಸಾಯ್ಲಿ ನನ್ನ ಮಗ. ಇನ್ನು ಏನೇನ್ ಪ್ಲಾನ್ ಮಾಡ್ತಾನೆ ಮಾಡ್ಲಿ. ಅಣ್ಣ, ಎಸ್ ಆಗಿ ಜೈಸಿಂಹ ಈಗ ನಮ್ಮ ಏರಿಯಾಗೆ ಇನ್ಸ್ಪೆಕ್ಟರ್ ಆಗಿ ಬಂದಣ್ಣ. ಅಣ್ಣ, ನಾವ್ ಯಾವ್ದೇ ವ್ಯವಹಾರಕ್ಕೆ ಹೋದ್ರು ಅಲ್ಲೇ ಬಂದು ಅಡ್ರೆಸ್ಕೊಂಡ್ಬಿಡ್ತಾನ ಇನ್ಸ್ಪೆಕ್ಟರ್ ಜಯಸಿಂಹ. ಅಣ್ಣ, ನೀವು ಜೈಲಿಗೆ ಹೋದ್ಮೇಲೆ ಬೆಕ್ಕಿನ ತರ ಇದ್ದ ಚಪ್ಪರ್ ಮಂಜ ಈಗ ಚಿಟ್ಟೆ ತರ ಆಗೋಣ. ಅಣ್ಣ, ಈಗ ನಮ್ ರೋಲ್ ಕಾಲಲ್ಲಿ ಅರ್ಧಕ್ಕರ್ಧ ಅವನ್ಗೆ ಹೋಗ್ತಿದ್ಯಣ್ಣ. ಅಲ್ಲಣ್ಣ, ನಮ್ ದಂಧೆಗೆಲ್ಲ ಅಡ್ಗಾಲ್ ಆಗ್ತವನೆ.
ಅಣ್ಣ ಈಗ ಅವನು ನಂಬರ್ 1 ಡಾನ್. ಯಾರ ಡಾನು? ನೀವೇ ಅಣ್ಣ. ಇಡೀ ಬ್ಯಾಂಗ್ಳೂರ್ಗೆಲ್ಲ ಒಬ್ಬನೇ ದಾದ, ಅದು ಈ ಶಂಕರ್ ದಾದ. ಐ ಆಮ್ ದ ಸುಪ್ರೀಂ ಪವರ್ ಆಫ್ ದಿಸ್ ಬ್ಯಾಂಗ್ಳೂರ್ ಅಂಡರ್ ವರ್ಲ್ಡ್. ಈಗ ನಮ್ಗಿರೋದು ಇಬ್ರೇ ಶತ್ರುಗಳು, ಒಬ್ಬ ಇನ್ಸ್ಪೆಕ್ಟರ್, ಇನ್ನೊಬ್ಬ ಚಪ್ಪರ್. ಅವರಿಬ್ಬರನ್ನು ಮೊದಲು ಮುಗಿಸ್ಬೇಕು. ದಟ್ ಈಸ್ ಮೈ ಅಲ್ಟಿಮೇಟ್ ಟಾರ್ಗೆಟ್. ಹಲೋ, ಹೇಳು ಪ್ರೀತಿ. ಜೈ, ನಾನು ನಿಮ್ಮ ಹತ್ರ ನಮ್ಮ ಮದುವೆ ವಿಷಯವಾಗಿ ಸ್ವಲ್ಪ ಮಾತಾಡ್ಬೇಕಾಗಿತ್ತು. MS ರೆಸಾರ್ಟ್ ಅಲ್ಲಿರೋ ರೋಲರ್ಸ್ ಕೋಸ್ಟರ್ ಕೊಲಂಬಸ್ ನಲ್ಲಿ ಇದ್ದೀನಿ. ಇಮಿಡಿಯೇಟ್ ಆಗಿ ಬರ್ತೀರಾ? ಇಷ್ಟೊತ್ತಿನಲ್ಲಿ ಅಲ್ಯಾಕೆ ಹೋಗಿದ್ಯಾ? ಅಯ್ಯೋ, ಪ್ರೈವೇಸಿ ಇರುತ್ತೆ ಅಂತ ಇಲ್ಲಿಗೆ ಬಂದಿದ್ದೀನಿ. ನಾನು ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಬೇಗ ಬನ್ನಿ ಪ್ಲೀಸ್. ಓಹೋ, ಪ್ರೈವಸಿ ಇರುತ್ತೆ ಅಂತನಾ? ಸರಿ, ನಾನು ಈಗಲೇ ಬರ್ತೀನಿ, ನೀನು ಅಲ್ಲೇ ಇರು. ಓಕೆ. ನೀವು ಅಪ್ಲೈ ಮಾಡಿದಾಗೆ ಏಕಾಂತಕ್ಕೆ ನಾವು ಬಂದಾಯ್ತು. ಈಗ Congratulations, Preeti. Congratulations. Really, I am proud of you. ದೋಸ್ತಿ ಅಂತ ಕೈ ಕುಲುಕಿ ಬಂದವ್ರಿಗೆ ಕೈಲಾಸ ತೋರಿಸ್ತಾನೆ ಶಂಕರ್ ದಾದಾ. ಥ್ಯಾಂಕ್ ಯು ಸರ್. ಇವತ್ತು ನನ್ನ ಸೇಡಿನ ಕಿಚ್ಚು ಆರ್ತು. ವೆರಿ ಗುಡ್ ಫ್ರೆಂಡ್ಸ್. ಇವತ್ತು ನಮ್ಮ ಪರಮ ಶತ್ರು ಇನ್ಸ್ಪೆಕ್ಟರ್ ಜಯಸಿಂಹ ಫಿನಿಶ್. ಅದಕ್ಕೋಸ್ಕರನೇ ಈ ಪಾರ್ಟಿ ಅರೇಂಜ್ ಮಾಡಿರೋದು. ಕಮ್ ಆನ್, ಎಂಜಾಯ್. ಚಿಯರ್ಸ್. ಸುಖ ಉಪ್ಪೈತೆ,
ಆಗುತ್ತೆ. ಈ ರಂಗಿನಲ್ಲಿ ಕುಂಗಿನಲ್ಲಿ ಹಂಗಾಮ, ಈ ಬ್ಯೂಟಿ ಫಿಗರ್ ಲವ್ಲಿ ಕಲರ್ ಚಂಜಮ್ಮ. ನನ್ನ ಕಣ್ಣಿನ ಲುಕ್ಕು, ಬಿಸಿ ಗುಂಡಿನ ಕಿಕ್ಕು, ನನ್ನ ಕೈ ಸಾಕು ಸಿಹಿ ಮೈಸೂರ್ ಪಾಕು. ಹಾಕು ಬೇಕು ಬೇಕು ನಿನ್ನ ಕಣ್ಣಿನ ಲುಕ್ಕು, ಬಿಸಿ ಗುಂಡಿನ ಕಿಕ್ಕು, ನೀನಕ್ಕರೆ ಸಾಕು ಮದ ಏರುವ ಲುಕ್ಕು. ಮ್ಯಾಜಿಕ್ಕು, ಮ್ಯೂಸಿಕ್ಕು, ಇಲ್ಲಿಕ್ಕು, ಇಲ್ಲಿಕ್ಕು. ಬೊಂಬಾಟಿಕ್ಕು ಈ ರಂಗಿನಲ್ಲಿ ಕುಂಗಿನಲ್ಲಿ ಹಂಗಾಮ, ಈ ಬ್ಯೂಟಿ ಫಿಗರ್ ಲವ್ಲಿ ಕಲರ್ ಜುಮ್ ಜುಮ್ಮ. ಸಿರಿಗಂಧದ ಮೈ ಯಹ ಚೀಸ್ ಬಡಿ ಹೈ. ಅರೆ ಹಾಯ್ ಬಾಬಾ ಹಾಯ್ ಹುಡುಗಿ ಬಾರಿ ಮಜಾ ಹೈ. ಚಳಿ ಚಳಿಯಲ್ಲಿ ಬಿಸಿ 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 ಚುಮಾ ಬೇಬೆ. ರಂಗಿಲಲಿ ಗುಂಗಿಲಲಿ ಹಂಗಾಮ, ಈ ಬ್ಯೂಟಿ ಫಿಗರ್ ಲವ್ಲಿ ಕಲರ್ ಜುಮ್ ಜುಮ್ಮ. ಈ ರಂಗಿಲಲಿ ಗುಂಗಿಲಲಿ ಹಂಗಾಮ, ಈ ಬ್ಯೂಟಿ ಫಿಗರ್ ಲವ್ಲಿ ಕಲರ್ ಜುಮ್ ಜುಮ್ಮ. ಬೇಡ, ನೀವು ನನ್ನ ಅಣ್ಣ ಅಂತ ತಿಳ್ಕೊಂಡಿದ್ದೀನಿ. ನಾನೇನು ಮಾಡ್ಬೇಡಿ, ಬಿಡಿ. ಏಯ್ ನನ್ನ ಹತ್ರ ಸೆಂಟಿಮೆಂಟ್ಗೆಲ್ಲ ಜಾಗನೇ ಇಲ್ಲ. ಏಯ್ ಇಷ್ಟು ವರ್ಷ ನಿನ್ನ ಚೆನ್ನಾಗಿ ನೋಡ್ಕೊಂಡಿದ್ ಯಾಕೆ ಗೊತ್ತಾ? ನಿನ್ನ ಈ ಸುಂದರವಾದ ದೇಹನ ಅನುಭವಿಸೋಕೆ. ನೋಡು, ಹಠ ಮಾಡಬೇಡ. ಸತ್ತವನು ಮತ್ತೆ ಹೇಗ್ ಜೀವಂತವಾಗಿ ಎದ್ದು ಬಂದ ಅಂತ ನೋಡ್ತಾ ಇದ್ಯಾ? ನಾನು ಫಿನಿಕ್ಸ್. ಫಿನಿಕ್ಸ್ ಇದ್ದಾಗೆ ದಟ್ ಇಸ್ ಜೈಸಿಂಹ. ನೀನು ಸಾಯಿಸ್ಲಿಲ್ವಾ? ನಿನ್ನಂತ ಅಂಡರ್ ವರ್ಲ್ಡ್ ಡಾನ್ಗಳನ್ನ ಅಡ್ಡಡ್ಡ ಸೀಳೋವರೆಗೂ ನಾನು ಸುಲಭವಾಗಿ ಸಾಯೋದಿಲ್ಲ. ಪೊಲೀಸ್ನವರು ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ? ನನಗೆ ಮೊದಲಿಂದ ನಿನ್ ಮೇಲೆ ಡೌಟ್ ಇತ್ತು. ಅದಕ್ಕೆ ನಾನು ಲವ್ ಮಾಡೋ ತರ ನಾಟಕ ಮಾಡಿದೆ.
ಯಾವಾಗ ಶಂಕರ್ ಅದ ನಂಬರ್ದ ನಿನ್ ಮೊಬೈಲ್ ಫೋನ್ ಬಂತೋ ಆಗ್ಲೇ ನಂಗೆ ಕನ್ಫರ್ಮ್ ಆಯ್ತು. ನಾವಿಬ್ರು ಮದುವೆ ವಿಷಯ ಮಾತಾಡ್ಬೇಕು ಬಾ ಅಂತ ಕರ್ದಲ್ಲ, ಆಗ ನಾನು ಬುಲೆಟ್ ಪ್ರೂಫ್ ಜಾಕೆಟ್ ಹಾಕೊಂಡ್ ಬಂದಿದ್ದ ಬಚಾವಾದೆ. ಹೇಳು, ನನ್ನ ಯಾಕೆ ಕೊಲ್ಬೇಕು ಅಂತ ಪ್ರಯತ್ನ ಪಡ್ತಾ ಇದೀಯ? ಹೇಳು ಹೇಳು ಹೇಳು. ಸೇಡು, ನೀ ನನಗೆ ಮಾಡಿದ ದ್ರೋಹಕ್ಕೆ ಸೇಡ್ ತೀರಿಸ್ಕೊಳಕ್ಕೆ. ನಾನ್ ದ್ರೋಹ ಮಾಡ್ತ? ಹೌದು, ನಮ್ಮಣ್ಣ ನಿನಗೆ ಏನ್ ಅನ್ಯಾಯ ಮಾಡಿದ್ದ ಅಂತ ಅವನ್ನ ಟಾರ್ಚರ್ ಮಾಡ್ಕೊಂಡೆ. ಏನು? ನಾನ್ ನಿಮ್ಮ ಅಣ್ಣನ್ ಕೊಂದ? ಯಾರವನು? ಅವನ ಹೆಸರು ಅಭಿ ಅಂತ. ಅರೆ, ಏನಿದು ಡೋರ್ ಓಪನ್ ಆಗಿದೆ? ಅಣ್ಣ ಏನಾದ್ರೂ ಬಂದಿರಬಹುದಾ? ಲೈಟ್ ಯಾಕೆ ಹಾಕಿಲ್ಲ? ಅಣ್ಣ ಅಣ್ಣ ಅಣ್ಣ, ಯಾಕಣ್ಣ ಕತ್ತಲಿದ್ಯಾ? ಲೈಟ್ ಹಾಕೋ ಬರ್ದಿದ್ದ. ನಿನಗೊಂದು ಸರ್ಪ್ರೈಸ್ ಕಾದಿದೆ. ಸರ್ಪ್ರೈಸಾ? ಪ್ರೀತಿ, ಹ್ಯಾಪಿ ಬರ್ತ್ಡೇ ಟು ಯು. ಇವತ್ತು ನನ್ನ ಬರ್ತ್ಡೇ ಅಂತ ನನಗೆ ಜ್ಞಾಪಕ ಇರ್ಲಿಲ್ಲ. ನಿನ್ನ ಎಲ್ಲ ಜವಾಬ್ದಾರಿ ಹೊತ್ತಿರೋ ನನಗೆ ನಿನ್ನ ಬರ್ತ್ಡೇ ಯಾವತ್ತು ಅಂತ ನನಗಮ್ಮ ಗೊತ್ತಿರೋದು. ಆದಷ್ಟು ಬೇಗ ಈ ನನ್ನ ಮುದ್ದು ತಂಗಿನ ಒಂದು ಒಳ್ಳೆ ಹುಡುಗನ ನೋಡಿ ಮದ್ವೆ ಮಾಡಿ ಕಳಿಸ್ಬಿಟ್ರೆ ಆಗ ನನ್ನ ಜೀವನಕ್ಕೆ ಒಂದು ನೆಮ್ಮದಿ. ನಾನ್ ಬೇರೆ ಬಾಬಾ. Happy birthday to you. Happy birthday to you. Happy birthday to Preeti. ನಾನು ತುಂಬಾ ಪುಣ್ಯ ಮಾಡಿದ್ದೀನಿ. ತಂದೆ ತಾಯಿ ಯಾರು ಇಲ್ಲ ಅನ್ನೋ ಕೊರಗೆ ಇಲ್ದಾಗ ನೋಡ್ಕೋತಿದ್ಯಾ? ನಿನ್ ಋಣನ ನಾನು ಹೇಗಣ್ಣ ತೀರಿಸ್ಲಿ? ಹಾಗೆಲ್ಲ ಹೇಳ್ಬಾರ್ದು. ನಮಗೆ ತಂದೆ ತಾಯಿ ಇಲ್ಲ ಅಂತ ಯಾರಮ್ಮ ಹೇಳಿತು? ನನಗೆ ನೀನೇ ತಾಯಿ, ನಿನಗೆ ನಾನೇ ತಂದೆ ಅಲ್ವಾ? ಅಣ್ಣ, ನನ್ ಬರ್ತ್ಡೇಗೆ ಇಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ತಂದು ಕೊಟ್ಟಿದ್ಯಾ? ಕಾಸ್ಟ್ಲಿ ಆಗಿರೋ ಡ್ರೆಸ್ ತಂದು ಕೊಡ್ತೀಯಾ? ನನಗೆ ಯಾವ ಕೊರತೆನೂ ಇಲ್ದ ಹಾಗೆ ನೋಡ್ಕೋತೀಯಾ? ಇಷ್ಟೊಂದು ಹಣನ ಹೇಗಣ್ಣ ಸಂಪಾದಿಸ್ತಿದ್ಯಾ? ಅದು ಪ್ರೀತಿ, ಕಳ್ತನ ಮಾಡಿ ಸಂಪಾದನೆ ಮಾಡ್ತಾ ಇದೀನಮ್ಮ. ಏನು ಕಳ್ತನನಾ? ಹೇ ಪ್ರೀತಿ, ತಮಾಷೆ ಮಾಡಿದೆ, ತಮಾಷೆ. ಇಲ್ಲಿ ನೋಡು, ಶಂಕರ್ ಅಂತ ಒಬ್ಬ ದೊಡ್ಡ ಮನುಷ್ಯ ಇದ್ದಾರೆ. ಅವ್ರ ಹತ್ರ ಕೊರಿಯರ್ ಸರ್ವಿಸ್ ಕೆಲಸ ಮಾಡ್ತಾ ಇದೀನಿ. ಅವ್ರು ಕೊಟ್ಟು ಬ್ರೀಫ್ಕೇಸ್ ತಗೊಂಡು ಹೋಗಿ ಅವ್ರು ಹೇಳಿದ ಕೊಡೋದು, ಅವ್ರು ಕೊಟ್ಟು ಬ್ರೀಫ್ಕೇಸ್ ತಗೊಂಡ್ಬಂದು ಇಲ್ಲಿ ಕೊಡೋದು, ಅಷ್ಟೇ. ಹೌದಾ? ಐ ಆಮ್ ಸಾರಿ ಅಣ್ಣ. ನೀನ್ ಮಾಡ್ತಿರೋ ಸಂಪಾದನೆ ನೋಡಿ ನೀನ್ ಯಾವ್ದೋ ಅಡ್ಡಾರಿ ಹಿಡಿದಿದ್ಯಾ ಅನ್ಕೊಂಡ್ಬಿಟ್ಟಿ. ಎಲ್ಲಾದ್ರೂ ಉಂಟಾ? ನಾನ್ ಯಾವತ್ತಾದ್ರೂ ಅಂತ ಕೆಲಸ ಮಾಡ್ತೀನ? ನಾನು ನಿಮ್ಮ ಅಣ್ಣ, ನಮ್ ದಣಿ, ದೇವ್ರಂತ ಮನುಷ್ಯ. ಏಯ್, ನೀನ್ ಯಾವ್ದಕ್ಕೂ ತಲೆ ಕೆಡಿಸ್ಕೋಬೇಡ, ಆರಾಮಾಗಿರು. ಆಯ್ತಣ್ಣ. ದಟ್ಸ್ ಲೈಕ್ ಎ ಗುಡ್ ಗರ್ಲ್.
ನೋಡು ಮಿಸ್ಟರ್ ಅಬಿ, ಇಸ್ಕಾನ್ ಟೆಂಪಲ್ ಹತ್ರ ಹೋಗು. ಅಲ್ಲೊಂದು ರೆಡ್ ಮಾರುತಿ ವ್ಯಾನ್ ನಿಂತಿರುತ್ತೆ. ಅದರ ನಂಬರು KA04Z307. ಅದ್ರಲ್ಲೊಬ್ಬ ವ್ಯಕ್ತಿ ಕೂತಿರ್ತಾನೆ. ಅವನ ಕೈಲಿ ನೀನು ಈ ಬ್ರೀಫ್ ಕೇಸ್ ಕೊಡು. ತಗೋ, ಈ ವಿಸಿಟಿಂಗ್ ಕಾರ್ಡ್ ಅವನ ಕೈ ಕೊಡು. ಅವ್ನು ನಿನ್ಗೊಂದು ಬ್ರೀಫ್ ಕೇಸ್ ಕೊಡ್ತಾನೆ. ಅದನ್ನ ತಗೊಂಡ್ ಬಾ. ಹುಷಾರ್, ಅದರಲ್ಲಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದೆ. ಓಕೆ, ಗೋ. ಏನಿದೆ ಬ್ರೀಫ್ ಕೇಸಲ್ಲಿ? ಗೊತ್ತಿಲ್ಲ ಸರ್. ಏನಿದು ಗೋಲ್ಡ್ ಬಿಸ್ಕೆಟ್? ಯಾರು ನೀನು? ಯಾರು ಕೊಟ್ಟು? ಎಲ್ಲಿಗೆ ತಗೊಂಡೋಗ್ತಾ ಇದೆಯಾ? ಸರ್ ಇದ್ರಲ್ಲಿ ಏನಿದೆ ಅಂತ ನನಗೆ ಸತ್ಯವಾಗ್ಲೂ ಗೊತ್ತಿರಲಿಲ್ಲ ಸರ್. ನಾನು ನಂಬಿ. ಓ, ನಾಟಕ ಆಡ್ತಾ ಇದೆಯಾ? ಇಲ್ಲ ಸರ್, ನಿಜವಾಗ್ಲೂ ನಾನು ನಂಬಿ. ಅಷ್ಟು ಸರ್ ನನ್ನ ಮಗ ಸರ್ ಪ್ಲೀಸ್ ಸರ್. ಈಗಲಾದ್ರೂ ಹೇಳು, ಈ ದಂಧೆ ಎಷ್ಟು ದಿನದಿಂದ ನಡೀತಾ ಇದೆ? ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ? ಇಲ್ಲ, ನಾನು ಹೇಳಲ್ಲ. ನನ್ನ ಅನ್ನ ಹಾಕಿದ ದಣಿಗೆ ದ್ರೋಹ ಮಾಡಲ್ಲ. ಪ್ರಾಣ ಹೋದ್ರು ಸರಿ, ನಮ್ಮ ದಣಿ ಹೆಸರು ಹೇಳಲ್ಲ. ನೀನು ಇಷ್ಟೊಂದು ಹಠ ಮಾಡ್ತಿದ್ಯಾ ಅಂದ್ರೆ ನೀನು ಸಾಮಾನ್ಯವಾದವನಲ್ಲ. ನನ್ನ ಸ್ಟೈಲಲ್ಲಿ ನಿನ್ನ ಬಾಯಿ ಬಿಡಿಸ್ತೀನಿ. ಇಲ್ಲ, ಸೆಲ್ಗಾಕ್ರು. ಬನ್ನಿ. ಇಲ್ಲಿ ಮಲಗಿಸಿ. ಪ್ರೀತಿ, ಇಲ್ಲಿ ಬಾಮ್ಮ. ಇಲ್ಲಿ ಏನಾಯ್ತು ನಮ್ಮ ಅಣ್ಣನ್ಗೆ? ಅಣ್ಣ 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 ಯಾಕಣ್ಣ ನನ್ನ ಒಬ್ಬಟ್ಟೆ ಬಿಟ್ಟು ನನ್ನ ನಾತ್ರ ಮಾಡಿ ಹೊರಟೋದ? ಅಣ್ಣ, ನನಗ್ ಮದ್ವೆ ಮಾಡಿ ಒಳ್ಳೆ ಮನೆ ಸೇರಿಸ್ತೀನಿ ಅಂತ ನೀನ್ ಹೇಳಿ ಈಗ ನೋಡಿದ್ರೆ ನೀನೇ ದೇವ್ರ ಪಾದ ಸೇರ್ಕೊಂಡ್ಬಿಟ್ಟೆ. ಪ್ರೀತಿ, ಸಮಾಧಾನ ಮಾಡು. ಏನಾಯ್ತು ನಮ್ಮಣ್ಣನ್ಗೆ? ಇದಕ್ಕೆ ಆ ಇನ್ಸ್ಪೆಕ್ಟರ್ ಜಯಸಿಂಹನೇ ಕಾರಣ. ಅವನೇ ಕಾರಣ. ಅಯ್ಯೋ ದೇವ್ರೆ, ನಿನ್ ಕರುಣೆನೇ ಇಲ್ವಾ? ದೇವ್ರಂತ ಮನುಷ್ಯನ್ಗೆ ಹೇಗ್ ಮಾಡ್ಬಿಟ್ಟಿಯಲ್ಲ ಅಣ್ಣ.
ಪ್ರೀತಿ ಪ್ರೀತಿ ಇಲ್ಲೋಡು, ಎದ್ದೇಳಮ್ಮ, ಎದ್ದೇಳು. ಇಲ್ಲೋಡು, ಎಷ್ಟೊತ್ತು ಸತ್ತೋರು ಎದ್ದು ಬರೋದಿಲ್ಲ. ಮುಂದಿನ ಕಾರ್ಯ ಮಾಡೋದಕ್ಕೆ ಅನುಕೂಲ ಮಾಡ್ಕೊಡಮ್ಮ. ಕೂಲ್ ಡೌನ್, ಸಮಾಧಾನ ಮಾಡ, ಸಮಾಧಾನ ಮಾಡ. ನೋಡಮ್ಮ, ಸತ್ತೋದ್ ನಿಮ್ ಅಣ್ಣನ್ ಫೋಟೋ ಮುಂದ್ಗಡೆ ಕುತ್ಕೊಂಡು ನೀನು ಎಷ್ಟು ಯೋಚನೆ ಮಾಡಿ ದುಃಖ ಪಟ್ರು ಏನು ಪ್ರಯೋಜನ ಇಲ್ಲ. ಇನ್ನೋಸೆಂಟ್ ಪರ್ಸನ್, ಅವನ್ನ ಹೊಡೆದು ಬಡ್ದು ಹಿಂಸೆ ಕೊಟ್ಟು ಕೊಟ್ಟು ಸಾಯಿಸ್ಬಿಟ್ಟ ಆ ಇನ್ಸ್ಪೆಕ್ಟರ್ ಜಯಸಿಂಹ. ನಿನಗೆ ನಿಮ್ ಅಣ್ಣನ್ ಕಳ್ಕೊಂಡು ಎಷ್ಟು ದುಃಖ ಆಗಿದೆಯೋ ಅಷ್ಟೇ ದುಃಖ ಒಬ್ಬ ಒಳ್ಳೆ ತಮ್ಮನ್ ಕಳ್ಕೊಂಡಷ್ಟಾಗಿದೆಯಮ್ಮ ನನಗೂನು. ನೀನೇನು ಯೋಚನೆ ಮಾಡಬೇಡ, ನಿಮ್ಮಣ್ಣನ ಸ್ಥಾನದಲ್ಲಿ ನಾನಿರ್ತೀನಿ. ನಿಮ್ಮಣ್ಣ ನಿನ್ ಬಗ್ಗೆ ಕಟ್ಕೊಂಡಿದ್ ಕನ್ಸ್ಗಳನ್ನೆಲ್ಲ ನಾನ್ ನನ್ಸ್ ಮಾಡ್ತೀನಿ. ಆದ್ರೆ ಆ ಸಬ್ ಇನ್ಸ್ಪೆಕ್ಟರ್ ಜಯಸಿಂಹನ ಮಾತ್ರ ಸುಮ್ಮನೆ ಬಿಡಬಾರ್ದು. ಯು ಗಾಟ್ ಇಟ್? ಪ್ರೀತಿ, ಆ ಸಬ್ ಇನ್ಸ್ಪೆಕ್ಟರ್ ಜಯಸಿಂಹನ ಮಾತ್ರ ಉಳಿಸಲೇಬಾರದು. ಯು ಗಾಟ್ ಇಟ್? ಒಬ್ಬ ನಿರಪರಾಧಿನ ಇಂಟ್ರಾಗೇಷನ್ ನೆಪದಲ್ಲಿ ಒಬ್ಬ ಕ್ರಿಮಿನಲ್ ನ ಟಾರ್ಚರ್ ಮಾಡೋ ಹಾಗೆ ಹಿಂಸೆ ಕೊಟ್ಟು ಕೊಟ್ಟು ಸಾಯಿಸಿದಾನೆ ಇನ್ಸ್ಪೆಕ್ಟರ್ ಜಯಸಿಂಹ. ಅವನ್ನ ಮುಗಿಸ್ಲೇಬೇಕು ಪ್ರೀತಿ. ನಿಮ್ಮಣ್ಣನ್ ಕೊಂದ ಇನ್ಸ್ಪೆಕ್ಟರ್ ಮೇಲೆ ರಿವೆಂಜ್ ತೀರಿಸಿಕೊಳ್ಳೇಬೇಕು. ನೋಡು, ನಾವು ಹಾಗೆ ಮಾಡ್ದಾಗ್ಲೇ ಸತ್ತ ಸ್ವರ್ಗದಲ್ಲಿರೋ ಆ ನಿಮ್ಮಣ್ಣನ ಆತ್ಮಕ್ಕೆ ಶಾಂತಿ ಸಿಗೋದು. ಪ್ರೀತಿ, ನೀನ್ ನಿನ್ ಲೈಫ್ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ? ಏನು ಯೋಚನೆ ಮಾಡ್ಬೇಡ. ನಾನು ನಿಮ್ಮಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ನಿನ್ ಬದುಕೋಗೊಂದು ದಾರಿ ತೋರಿಸ್ತೀನಿ. ಆದ್ರೆ ಆ ಇನ್ಸ್ಪೆಕ್ಟರ್ ಜಯಸಿಂಹನ್ ಮೇಲೆ ಸೇಡ್ ತೀರ್ಸ್ಕೊಳ್ಳೇಬೇಕು. ಅದಕ್ಕಿರೋದು ಒಂದೇ ದಾರಿ. ನಾನೊಂದು ಪ್ಲಾನ್ ಹೇಳ್ತೀನಿ. ಅದ್ರ ಪ್ರಕಾರ ನೀನವ್ನ್ ಲವ್ ಮಾಡ್ದಂಗೆ ಆಕ್ಟ್ ಮಾಡ್ಬೇಕು. ಅವನ್ ನಿನ್ ಬಲೆಗೆ ಬಿದ್ದಿದ್ದಾನೆ ಅಂತ ನಿನ್ ಕನ್ಫರ್ಮ್ ಆದ ತಕ್ಷಣ ನಾನೊಂದ್ ಸ್ಪಾಟ್ ಹೇಳ್ತೀನಿ. ಆ ಸ್ಪಾಟ್ಗೆ ನೀನು ಅವನ ಮದುವೆ ವಿಷಯ ಮಾತಾಡ್ಬೇಕು ಅಂತ ಕರ್ಕೊಂಡ್ ಬಾ. ಅಲ್ಲಿ ನಾನು ಅವನ್ನ ಮುಗಿಸ್ತೀನಿ. ಆವಾಗ್ಲೇ ಸತ್ತೋಗಿರೋ ನಿಮ್ಮ ಅಣ್ಣನ ಆತ್ಮಕ್ಕೆ ಶಾಂತಿ ಸಿಗೋದು. ಯು ಗಾಟ್ ಇಟ್? ಹೌದು, ಆಗ್ಲೇ ನನ್ನ ಸೇಡಿನ ಕಿಚ್ಚು ಆರೋದು. ಅದಕ್ಕೋಸ್ಕರ ನಾನು ನಿನ್ನ ಪ್ರೀತಿಸೋ ತರ ನಾಟಕ ಆಡ್ದೆ. ನನ್ನ ಅಪ್ಪ ಅಮ್ಮನಿಗಿಂತ ಹೆಚ್ಚಾಗಿ ನೋಡ್ಕೊತಿದ್ ನಮ್ಮ ಅಣ್ಣನ ಕೊಂದು ನನ್ನ ಅನಾಥಾಗಿ ಮಾಡ್ಬಿಟ್ಟಿಯಲ್ಲ. ನಾನು ನಿನಗೆ ಅನ್ಯಾಯ ಮಾಡಿದ್ದೆ. ಆವತ್ತು ನನ್ನ ಗುರಿ ತಪ್ಪೋಯ್ತು. ಆದ್ರೆ ಇವತ್ ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ. ನಾನು ನಿನ್ನ ಸುಮ್ಮನೆ ಬಿಡಲ್ಲ. ನಿನಗೆ ಗೊತ್ತಿರೋ ಸತ್ಯ ಇಷ್ಟೇನೆ. ನಾಣ್ಯದ ಒಂದು ಮುಖ ಮಾತ್ರ ನಿನಗೆ ಗೊತ್ತು. ಆದ್ರೆ ಇನ್ನೊಂದು ಮುಖ ಏನು ಅಂತ ನಾನ್ ನಿನಗೆ ಹೇಳ್ತೀನಿ. ನಮಸ್ಕಾರ ಸರ್. ಯಾಕೆ ಸರ್ ನಮ್ಮ ಹುಡುಗನ ಅರೆಸ್ಟ್ ಮಾಡಿದ್ದೀರಾ? ಯಾರು ನೀವು? ಸರ್ ನನ್ನ ಫ್ರೆಂಡ್ ಸರ್. ಅವ್ನು ತುಂಬಾ ಒಳ್ಳೆಯವನು ಸರ್. ದಯವಿಟ್ಟು ಅವನ್ನ ಬಿಟ್ಬಿಡಿ ಸರ್. ಅವನೇನ್ ಮಾಡಿದಾನ ಗೊತ್ತಾ ನಿಂಗೆ? ನೀನು ಒದ್ದು ಒಳಗಾಕ್ಬೇಕಾಗುತ್ತೆ. ಇಲ್ಲ ಸರ್, ಅವನೇನು ತಪ್ಪು ಮಾಡಿಲ್ಲ. ಏನೋ ವ್ಯತ್ಯಾಸ ಆಗಿರ್ಬೇಕಷ್ಟೇ ಸರ್. ದಯವಿಟ್ಟು ಅವ್ನು ಊಟ ಕೊಡಕ್ಕೆ ಅವಕಾಶ ಮಾಡ್ಕೊಡಿ ಸರ್.
ಹಾಗೆಲ್ಲ ಕೊಡಕ್ಕಾಗಲ್ಲ. ಹೋಗ್ ಹೋಗ್. ಸರ್ ಆಗಲ್ಲ ಅನ್ಬಿಡಿ ಸರ್, ದಯವಿಟ್ಟು ಊಟ ಕೊಡಕ್ ಪರ್ಮಿಷನ್ ಕೊಡಿ ಸರ್. ಏನಿದೆ ಅದರಲ್ಲಿ? ಫಸ್ಟ್ ನೀನ್ ತಿನ್ನು. ಓಕೆ ಸರ್. ಸರಿ ಕೊಡೋಗು. ಥ್ಯಾಂಕ್ ಯು ಸರ್. ಹಲೋ ಕಮಿಷನರ್ ಸರ್. ಎಸ್ ಸರ್. ಜಯಸಿಂಹ ನನ್ನ ಆಫೀಸಿಗೆ ಬನ್ನಿ ಎಸ್ ಸರ್. ಇಮಿಡಿಯೇಟ್ಲಿ. ನಾನು ಈಗಲೇ ಬರ್ತೀನಿ ಸರ್. ಎಸ್ ಸರ್. ಏಮೈಸೆ ಸರ್ ನಾನು ಕಮಿಷನರ್ ಆಫೀಸ್ಗೆ ಹೋಗಿ ಬರ್ತೀನಿ, ಹುಷಾರ್ ನೋಡ್ಕೊ. ಸರ್. ಊಟ ಮಾಡು. ಹಲೋ ಸಾಹೇಬ್ರೆ, ಸಾಹೇಬ್ರೆ, ಲಾಕಪ್ ನಲ್ಲಿ ಇದ್ದಲ್ಲ ಆ ಗೋಲ್ಡ್ ಬಿಸ್ಕೆಟ್ ಕೇಸ್ನವನು ಅವ್ನು ಸತ್ತೋಗ್ಬಿಟ್ಟಿದ್ದಾನೆ ಸಾಹೇಬ್ರೆ. ಏನು ಸತ್ತೋಗ್ಬಿಟ್ಟು? ಹೇಗೆ? ಸರಿ, ನಾನು ಈಗಲೇ ಬರ್ತೀನಿ. ಆ ಊಟ ತಂದ್ಕೊಟ್ಟನು ಇಲ್ಲಿ? ಆ ಊಟ ತಂದ್ಕೊಟ್ಟವನು ತಕ್ಷಣ ಹೊಟ್ಟೋದ ಸರ್. ಇವನು ಊಟ ಮಾಡಿದ ತಕ್ಷಣ ವಾಂತಿ ಮಾಡ್ಕೊಂಡು ಸತ್ತೋದ ಸರ್. ಇದು ನಡೆದ ಘಟನೆ. ನಿಮ್ಮ ಅಣ್ಣ ಸತ್ತಿದ್ದು ಫುಡ್ ಪಾಯ್ಸನ್ ಇಂದ, ಟಾರ್ಚರ್ ಇಂದ ಅಲ್ಲ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂತು. ಆದ್ರಿಂದ ನನ್ನ ಕೆಲಸ ತೊಂದರೆ ಆಗಿಲ್ಲ. ಅವನ ಸ್ನೇಹಿತ ಅಂತ ಹೇಳ್ಕೊಂಡು ಊಟ ತಂದ್ಕೊಟ್ಟೋದನ್ನು ಯಾರು ಅಂತ ಇದುವರೆಗೂ ಗೊತ್ತಿಲ್ಲ. ಈಗ ಹೇಳು, ನಾನ್ ನಿಮ್ಮ ಅಣ್ಣನ ಕೊಂದ, ನಾನು ಅಪರಾಧಿನ? ಇದನ್ನ ನಂಬೇಕಾ? ಕುರಿ ಯಾವಾಗ್ಲೂ ನಂಬೋದು ಕಟ್ಕರ್ನೆ, ಅದನ್ನ ಸಾಕೋರ್ನಲ್ಲ. ನಿಮ್ಮ ಅಣ್ಣನೋ ಹಾಗೆ. ನಿನ್ನನ್ನು ಸುಖವಾಗಿಡ್ಬೇಕು, ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆಯಿಂದ ಅವನು ಕೆಲಸ ಮಾಡ್ತಿದ್ದ ಯಜಮಾನ ಬ್ಲೈಂಡ್ ಆಗಿ ನಂಬಿಟ್ಟ. ಅವನು ಎಂತವನು, ಏನ್ ಕೆಲಸ ಮಾಡ್ತೇನೆ ಅಂತ ತಿಳ್ಕೊಳ್ಳದೆ ಪಾಪ ಬಲಿಯಾಗ್ಬಿಟ್ಟ. ಕೊನೆ ಪಕ್ಷ ನಾನು ಅವನ್ನ ಒಡೆದು ಬಡ್ದಾಗ್ಲಾದ್ರೂ ಅವನ್ ಬಾಯ್ ಬಿಟ್ಟು ಅವ್ರ ಬಾಸ್ ಯಾರು ಅಂತ ಹೇಳಿದ್ರೆ ಅವನ್ ಸಾಯ್ತಾ ಇರ್ಲಿಲ್ಲ. ಅದನ್ನ ನಾನು ಹೇಳ್ತೀನಿ. ಅವನ ಬಾಸ್ ಹೆಸರು ಶಂಕರ್ ದಾದಾ. ಸತ್ತೋದ ನನ್ನ ಮಗ ಅಂದ್ರೆ ಮತ್ತೆ ಎದ್ ಬಂದಲ್ಲ ಇನ್ಸ್ಪೆಕ್ಟರ್ ಜಯಸಿಂಹ. ಸಿಕ್ಕಾಪಟ್ಟೆ ವರ್ಕ್ ಮಾಡ್ಬಿಟ್ಟ ನನ್ ಮಗ. ಇಲ್ಲಿ 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 ಅವಳನ್ನ ರೇಪ್ ಮಾಡೋದಕ್ಕೆ ನಾನು ಅಟೆಂಪ್ಟ್ ಮಾಡಿದ್ದು ನೋಡ್ಬಿಟ್ಟ ನನ್ ಮಗ. ಅವಳ ಅಣ್ಣನ್ ಬೇರೆ ಕೊಲೆ ಮಾಡಿದ್ದು ಅವನಿಗೆ ಗೊತ್ತಾಗ್ಬಿಟ್ಟಿದೆ. ಇಲ್ಲೊಂದ್ ಸ್ವಲ್ಪ ಇಲ್ಲಿ ಸ್ವಲ್ಪ ಜೋರಾಗಿ ಬೇಡ, ಮೆತ್ತಿಗೆ ಮೆತ್ತಿಗೆ. ಆ ಗೋಲ್ಡ್ ಬಿಸ್ಕೆಟ್ ದಂಧೆಯಲ್ಲಿ ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡ್ಬಿಟ್ಟ. ನನ್ ಸಾರಾಯಿ ಅಡ್ಡನೆಲ್ಲ ವಾಡ್ದೆ ಧ್ವಂಸ ಮಾಡ್ಬಿಟ್ಟ. ಸರಿಯಾಗಿ ಒತ್ತಮ್ಮ, ಏನ್ ಕಥೆನ ಹೇಳ್ತಾ ಇದೀನಿ, ತಲೆಯಲ್ಲಿ ಆಡಿಸ್ತಾ ಇದೆಯಲ್ಲ. ಮಧು, ಆ ಇನ್ಸ್ಪೆಕ್ಟರ್ ಜಯಸಿಂಹನ್ ಹಿಂಗೆ ಉಳಿಸ್ಕೊಂಡು ಹೋಗ್ತಾ ಇದ್ರೆ ನಮಗೂ ಉಳಿಗಾಲ ಇಲ್ಲ. ಒತ್ತಮ್ಮ, ಇಲ್ಲಿ ಒತ್ತು. ಜೀನ ಹರಾಮ್ ಕರ್ಕೆ ರಕ್ಕ ಸಾಲ ಎನ್ಕೌಂಟರ್ ಹೆಸರಲ್ಲಿ ಶೂಟ್ ಮಾಡ್ಬಿಡ್ತಾನೆ. ಅಣ್ಣ ತಗೊಳ್ಳಿ ಇವತ್ತಿನ ಕಲೆಕ್ಷನ್. ಯಾಕೋ ಇಷ್ಟು ಕಮ್ಮಿ ಕಲೆಕ್ಷನ್? ಅಣ್ಣ ಎಲ್ಲೇ ಹೋದ್ರು ಆ ಗುಳ್ಳೆನರಿ ಇನ್ಸ್ಪೆಕ್ಟರ್ ಜಯಸಿಂಹ ಅಡ್ಡ ಬಂದ್ಬಿಡ್ತಾನೆ. ಜೊತೆಗೆ ಚಪ್ಪರ್ ಮಂಜನ್ ಕಾಟ ಬೇರೆ. ಚಪ್ಪರು ಜಯಸಿಂಹ, ಚಪ್ಪರು ಜಯಸಿಂಹ, ಚಪ್ಪರು ಜಯಸಿಂಹ. ಕೇಳಿ 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 ನನ್ ತಲೆ ಚಿಟ್ಟಿಡ್ದೋಗ್ಬಿಟ್ಟಿದೆ. ಕೊನೆದಾಗ ಹೇಳ್ತಾ ಇದೀನಿ, ಕೇಳ್ರ ನನ್ ಮಕ್ಳ. ಇಷ್ಟ ದಿನ ಪ್ಲಾನ್ ಮಾಡು, ಸ್ಕೆಚ್ ಹಾಕು, ಪ್ಲಾನ್ ಮಾಡು, ಸ್ಕೆಚ್ ಹಾಕು. ನನಗೂ ತಲೆ ಕೆಟ್ಟೋಗಿದೆ.
ಇನ್ಮೇಲೆ ಈ ಭೂಮಿ ಮೇಲೆ ಇರೋ ಹಾಗಿದ್ರೆ ಇನ್ಸ್ಪೆಕ್ಟರ್ ಜೈಸಿಂಹ ಇರ್ಬೇಕು, ಇಲ್ಲ ಈ ಶಂಕರ್ ದಾದಾ ಇರ್ಬೇಕು. ಅದಕ್ಕೆ ಮೊದಲು ಆ ಚಪ್ಪರ್ ಮಂಜನ್ ತಲೆನಲ್ಲಿ ಪಾಯಿಂಟ್ ಬ್ಲಾಂಕ್ ರೇಂಜ್ ಅಲ್ಲಿ 8mm ಬುಲೆಟ್ ಇಳಿಸ್ಬೇಕು. ದಟ್ ಈಸ್ ಮೈ ಏಮ್. ಬಾರ ಇಲ್ಲಿ. ಏನ ನಮ್ಮ ಹುಡುಗರು ಬಂದ್ರೆ ರೋಲ್ ಕಾಲ್ ಕೊಡಕ್ಕಿಲ್ಲ ಅಂದಂತೆ? ಕೊಡಲ್ಲ. ಜೈಲಿಂದ ಶಂಕರ್ ದಾದಾ ಬಂದಾಯ್ತು, ನಾನು ಅವ್ರಿಗೆ ಕೊಡೋದು. ಯಾವನ ದಾದಾ? ನಾನು ದಾದಾ, ನನ್ಗೆ ರೋಲ್ ಕಾಲ್ ಕೊಡ್ಬೇಕು. ನೀವ್ ಯಾರು ದಾದಾ? ನಾನು ಅವ್ರಿಗೆ ಕೊಡೋದು, ನಮ್ಮ ಅಪ್ಪ ಹೇಳಿರೋದು ಅವ್ರಿಗೆ ಕೊಡು ಅಂತ. ಏನಂದ ಮಗನ? ಎತ್ತಕೊಂಡ್ರೆ ಹಲೋ. ತಮ್ಮೇಗೌಡ, ನಾನು ಚಪ್ಪರ್ ಮಂಜ ಮಾತಾಡ್ತಿರೋದು. ನಿಮ್ ಹುಡುಗನ್ನ ನಾನೇ ಎತ್ತಾಕೊಂಡ್ ಬಂದಿರೋದು. 5 ಲಕ್ಷ ರೂಪಾಯಿ ಈಗ ಬೇಕು. ತಿಂಗಳಿಗೆ 10,000 ರೂಪಾಯಿ ರೋಲ್ ಕಾಲ್ ಕೊಡ್ಬೇಕು. ಅದೆಲ್ಲ ಆಗಲ್ಲ. ಬಾರಲ್ಲಿ ನಡೆಯೋ ವ್ಯಾಪಾರಕ್ಕೆ ಯಾರಿಗೆ ಅಂತ ಕೊಡಕ್ಕಾಗುತ್ತೆ? ಬಾರಲ್ಲಿ ಏನಾದ್ರು ಗಿರಿಕ್ ಆದ್ರೆ ನಮ್ ಸಪೋರ್ಟ್ ಇರೋರು ಶಂಕರ್ ದಾದಾ ಕಡೆ ಹುಡುಗರು ಮಾತ್ರ. ನನ್ನ ಹತ್ರ ಅವ್ನ ಹೆಸರು ಹತ್ತಿದ್ರೆ ನಿನ್ ಮಗನ್ ಡೆಡ್ ಬಾಡಿನೂ ಸಿಗಲ್ಲ. ದುಡ್ಡು ಕಳಿಸ್ತೀಯ ಇಲ್ಲ ಅವ್ನ್ ಡೆಡ್ ಬಾಡಿ ಕಳಿಸ್ಲ? ಬೇಡ, ದುಡ್ಡು ಅರೇಂಜ್ ಮಾಡ್ತೀನಿ. ಹಾ, ಕರೆಕ್ಟ್. ಹಂಗ ಬಾ ದಾರಿಗೆ. ಓಹೋ, ಏನ್ ತಮ್ಮೇಗೌಡ್ರು ಬಹಳ ಅಪರೂಪಕ್ಕೆ ಫೋನ್ ಮಾಡ್ಬಿಟ್ಟಿದ್ದೀರಾ? ಆ ಚಪ್ಪರ್ ಮಂಜ ಬಂದು ರೋಲ್ ಕಾಲ್ ಕೇಳ್ತಿದ್ದಾನೆ. ಕೊಡಲ್ಲ ಅಂದಿದ್ದಕ್ಕೆ ನನ್ನ ಮಗನ್ನ ಕಿಡ್ನಾಪ್ ಮಾಡಿದಾನೆ. 5 ಲಕ್ಷ ಕೊಟ್ರೆ ಬಿಡ್ತೀನಿ ಅಂತ ಹೇಳ್ತಿದ್ದಾನೆ. ನೀವ್ ಯಾವಾಗ ಬಿಡಿಸ್ಕೊಂಡ್ ಬರ್ತೀರೋ? 5 ಲಕ್ಷ ಕೊಟ್ಟು ನಾನೇ ಬಿಡಿಸ್ಕೊಂಡ್ ಬರ್ಬೇಕಾ? ಅರೆ ಗೌಡ್ರೆ, ನಾನಿರುವಾಗ ನೀವ್ ಯಾಕ್ರಿ ಟೆನ್ಷನ್ ತಗೋತೀರಾ? ಇನ್ 1 hour ಅಲ್ಲಿ ನಿಮ್ ಮಗನ್ ಕರ್ಕೊಂಡ್ ಬಂದ್ ನಿಮ್ ಮುಂದೆ ನಿಲ್ಲಿಸ್ತೀನಿ. ಅದ್ ಸರಿ, ಅವನು ಹಣ ತಗೊಂಡು ಎಲ್ಲಿಗ್ ಬಾ ಅಂತ ಹೇಳಿದಾನೆ? ಹೌದಾ, ಸರಿ ಬಿಡಿ. ಅಣ್ಣ, ಅವನನ್ನ ಹೀಗೆ ಬಿಟ್ರೆ ಈ ಫೀಲ್ಡ್ ಅಲ್ಲಿ ನಾವು ಹಿಜಡ ಆಗ್ಬಿಡ್ತೀವಿ. ಅಣ್ಣ, ನೀವ್ ಪರ್ಮಿಷನ್ ಕೊಡಿ, ನಾವು ಅವನ್ನ ಡೀಲ್ ಮಾಡ್ತೀವಿ. ಏಯ್, ತೋಳಲ್ಲಿ ಬಲ ಇದೆ ಅಂತ ಅಡ್ಡದಿಡ್ಡಿ ನುಗ್ಗೋದಲ್ಲ. ಅವನಿಗೆ ಹೇಗೆ ಹಳ್ಳ ತೋಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಹಲೋ ಇನ್ಸ್ಪೆಕ್ಟರ್ ಜಯಸಮಯ್ಯ ಸರ್, ಆ ಜಾಲಿ ಬಾರ್ ಓನರ್ ತಮ್ಮೇಗೌಡ್ರು ಇದಾರಲ್ಲ, ಅವ್ರ ಮಗನ್ನ ಈ ಚಪ್ಪರ್ ಮಂಜ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾನೆ ಸರ್. ದಯವಿಟ್ಟು ತಾವು ಹೋಗಿ ಕಾಪಾಡ್ತೀರಾ ಸರ್? ಇಲ್ಲಿ ನೀವ್ಯಾರು? ಹಲೋ ಹಲೋ ಹಲೋ. Bloody cowards. ಬಾಯ್ಲಿ. ಅಣ್ಣ, ಆ ಚಪ್ಪರ್ ಮಂಜ ಇನ್ಸ್ಪೆಕ್ಟರ್ ಜೈಸಿಂಹನ್ ಕೈಯಿಂದ ಎಸ್ಕೇಪ್ ಆಗ್ಬಿಟ್ಟ. ಚಪ್ಪರ್ ಮಂಜ ಎಸ್ಕೇಪ್ ಆಗೋದ್ನ ಬಹು ಚಾಲಾಕ್ ಹೈ ಓ ಸಾಲ. ಇನ್ಸ್ಪೆಕ್ಟರ್ ಜೈಸಿಂಹನ್ಗೆ ಚಳ್ಳೆ ಹಣ್ಣು ತಿನ್ಸಿದಾನೆ ಅಂದ್ಮೇಲೆ ಎಲ್ಲೋ ಅಮಾವಾಸ್ಯೆಯಲ್ಲಿ ಹುಟ್ಟಿರ್ಬೇಕು ಆ ಲೋಫರ್ ನನ್ ಮಗ. ಏಯ್, ಆ ಚಪ್ಪರ್ ಮಂಜ ನಿಂಗೆ ಬಿಟ್ರೆ ಅಂಡರ್ ವರ್ಲ್ಡ್ ನಲ್ಲಿ ಡಾನ್ ಆಗಿ ಮೆರಿತಾ ಇರೋ ನನ್ನ ಇಮೇಜು ಡೌನ್ ಆಗೋಗುತ್ತೆ.
ಈಗ ಏನಣ್ಣ ಮಾಡೋದು? ಮಾಡೋದಿನ್ನೇನು, ಅವನಿಗೊಂದು ಸ್ಕೆಚ್ ಹಾಕಿ ಮಟ್ಟ ಹಾಕ್ಬೇಕು. ಮೊದಲು ಆ ಇನ್ಸ್ಪೆಕ್ಟರ್ ಜೈಸಿಂಹಂಗೊಂದ್ ಗತಿ ಕಾಣಿಸಿದ್ರೆ ಈ ಚಪ್ಪರ್ ಮಂಜ ಗಿಡ ಹೊಡೆದ್ ಗೂಳಿ ತರ ಆಗ್ತಾನೆ. ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಹೊಡಿಬೇಕು. ಯು ಗಾಟ್ ಇಟ್? ಅಣ್ಣ 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 ಆ ಶಂಕರನಾದ ಕಡೆಯವರು ಮಜ್ಜಿಲ ಅಂಗಡಿ ಮಾತಾಡೋಣ. ಸರ್ಚ್. ಅಲ್ಲೋಡು, ಎಲ್ಲೂ ಎಸ್ಕೇಪ್ ಆಗ್ಬಿಟ್ಟವ್ನೆ, ಒಬ್ಬರು ಕಾಣ್ತಾ ಇಲ್ಲ. ಅವನೆಲ್ಲಿದ್ರು ಬಿಡಬಾರ್ದು. ಯಾರು ಇಲ್ಲ ಸರ್. ಅಣ್ಣ, ಈ ಭೂಮಿ ಮೇಲೆ ನಾವು 4 ದಿನ ಬದುಕಿರ್ಬೇಕು ಅಂದ್ರೆ ಆ ಶಂಕರ್ ಜೊತೆ ನಾವು ಕಾಂಪ್ರಮೈಸ್ ಆಗ್ಲೇಬೇಕು. ಏನ್ ಬಗಳ್ತಿದ್ಯಾ ಪಟಾಸ್? ಅವನ್ ಮುಂದೆ ಹೋಗಿ ನಾವು ಕೈ ಕಟ್ಕೊಂಡು ನಿಂತ್ಕೋಬೇಕು ಅಂತಿದ್ಯಾ? ಬೇರೆ ದಾರಿನೇ ಇಲ್ಲ. ನಾವೆಲ್ಲೇ ತಪ್ಪಿಸ್ಕೊಂಡ್ರು ನಮ್ಮನ್ನ ಹುಡುಕ್ಬಿಟ್ಟು ನಮ್ ತಲೆಯಿಂದ ಚೆಂಡಾಡ್ತಾರೆ. ಅಣ್ಣ, ನೆನ್ನೆ ಸ್ವಲ್ಪ ಯಾಮಾರಿದ್ರೆ ನಮ್ಮನ್ನೆಲ್ಲ ಕತ್ತರಿಸಾಕ್ಬಿಡ್ತಿದ್ದ. ಹಂಗಂದ್ರೆ ರಾಜಿ ಆಗೋದೇ ಒಳ್ಳೇದು ಅಂತೀರಾ? ಸರಿ, ಅವನಿಗೊಂದು ಮೊಬೈಲ್ ಮಾಡು. ಕಲೆಕ್ಷನ್ ಯಾಕೋ ಮಾಡ್ತಾ ಇಲ್ಲ? ರೋಲ್ ಕಾಲ್ಗಳೇ ಬರ್ತಾ ಇಲ್ಲ. ಹಲೋ, ಈ ತಿಂಗಳೆಲ್ಲ ಕ್ಲೀನ್ ಮಾಡ್ಬಿಟ್ಟಿದ್ದೀರಾ? ಅಯ್ಯ, ಅಣ್ಣ ಪಟಾಸ್ ಏನಂತ ಒಂದು. ಹಲೋ ಅಣ್ಣ, ನಾನು ಪಟಾಸ್ ಮಾತಾಡ್ತಿರೋದು. ನಾನು ನಮ್ಮ ಅಣ್ಣ ನಿಮ್ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ತೀರ್ಮಾನ ಮಾಡ್ಕೊಂಡಿದೀವಿ. ಸಾಲೆ, ನನ್ ಕಿವಿಗೆ ಹೂವ ಇಡಕ್ ನೋಡ್ತೀರನ್ರೋ? ಇಲ್ಲ ಅಣ್ಣ, ಕೊಡ ನಿಮ್ ಚಪ್ಪರ್ ಕೈಗ್ ಫೋನು. ಅಣ್ಣನೇ ಮಾತಾಡ್ತಾರೆ. ಹಲೋ, ಚಪ್ಪರ್, ಈ ಶಂಕರ್ ದಾದನ್ಗೆ ಸ್ಪಾಟ? ಹಮಾರ ಬಿಲ್ಲಿ ಹಮಾರೇ ಸೆ ಮಿಯಾವ್. ನೀನ್ ಎಂತ ನಮಕ್ ಖರಾಮ್ ನನ್ ಮಗ ಅಂತ ನನ್ ಗೊತ್ತು. ನನ್ ಮಾತ್ ಕೇಳು. ಹಾವು ಮುಂಗ್ಸಿ ತರ ನಾವಿಬ್ರು ಕಚ್ಚಾಡ್ತಿದ್ರೆ ಆ ಇನ್ಸ್ಪೆಕ್ಟರ್ ಜಯಸಿಂಹ ನಮ್ಮಿಬ್ಬರಿಗೂ ಸೇರ್ ಸ್ಪಾಟ್ ಇಟ್ಬಿಡ್ತಾನೆ. ಆಮೇಲೆ ಪಶ್ಚಾತ್ತಾಪ ಪಡೋದಕ್ಕಿಂತ ಈಗಲೇ ಎಚ್ಚೆತ್ಕೊಂಡು ನಾವಿಬ್ರು ಒಂದಾಗೋದು ಒಳ್ಳೇದು. ಏನಂತೀಯ? ಕಾಂಪ್ರಮೈಸಾ? ಯಾವ ತರ? ಅದನ್ನ ನಾವಿಬ್ರು ಸೇರಿ ಡಿಸೈಡ್ ಮಾಡೋಣ. ಅಚ್ಚಾ, ಠೀಕ್ ಹೈ. ಸುನ್ ಸಾಲೆ, ಇವತ್ತು ನೈಟ್ ಎಲ್ ಮೀಟ್ ಮಾಡ್ಬೇಕು ಅನ್ನೋ ಸ್ಪಾಟ್ ನ ನಾನ್ ಫಿಕ್ಸ್ ಮಾಡ್ತೀನಿ. ರಾಜಿ? ಯು ಮೀನ್ ಕಾಂಪ್ರಮೈಸ್? ಹೌದು, ನಾವು ರಾಜಿ ಆಗ್ಲೇಬೇಕು. ಇಲ್ಲ ಅಂದ್ರೆ ನಮ್ಗೆ ಯಾರಿಗೂ ಉಳಿಗಾಲ ಇಲ್ಲ. ಆ ಇನ್ಸ್ಪೆಕ್ಟರ್ ಜಯಸಿಂಹನ್ನ ಮಟ್ಟ ಹಾಕ್ಬೇಕು ಅಂದ್ರೆ ನಾವಿಬ್ರು ರಾಜಿ ಆಗ್ಲೇಬೇಕು. ಇಲ್ಲ ಅಂದ್ರೆ ಅವನ್ ನಮ್ಮನ್ನ ಹುಚ್ಚನಾಗಿ ಹೊಡೆದು ಸ್ಮ್ಯಾಶ್ ಮಾಡ್ಬಿಡ್ತಾನೆ. ಅದಕ್ಕಾಗಿ ಬಂದಿರೋ ನೀನೇ ಹೇಳು, ಈ ರಾಜಿ ಸೂತ್ರ ಏನು ಅಂತ. ಬಂದಿರೋದ್ ನಾನೇ ಆದ್ರೂ ನೀನ್ ಹಾಕೋ ಷರತ್ತಿಗೆ ನಾನು ಸಿದ್ಧ. ಅಲ್ಟಿಮೇಟ್ ಡಿಸಿಷನ್ ನಿಂದೆ. ಅಲ್ಟಿಮೇಟ್ ಡಿಸಿಷನ್? ಯು ವಾಂಟ್ ಟು ನೋ ಮೈ ಅಲ್ಟಿಮೇಟ್ ಡಿಸಿಷನ್? ಆವತ್ತು ಅಷ್ಟೇ, ಇವತ್ತು ಅಷ್ಟೇ. ಇಡೀ ಬ್ಯಾಂಗ್ಳೂರ್ ಸಿಟಿಗೆ ಒಬ್ಬನೇ ದಾದ, ಅದು ಈ ಶಂಕರ್ ದಾದ. ನಾನ್ ಹಾಗಾಗ್ಬೇಕು ಅಂದ್ರೆ ನನ್ನ ಪರಮ ಶತ್ರು ಆದ ನೀನು ಸಾಯ್ಲೇಬೇಕು.
ಇದೇ ಫೈಲ್ ಸರ್. ಸರ್ 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 ನೀವು ನನ್ನ ಕಾಪಾಡ್ಬೇಕು ಸರ್. ಆ ಶಂಕರ್ ನನ್ನ ಮುಗ್ಸಕ್ಕೆ ಸ್ಕೆಚ್ ಆಗ್ತೀಯ ಸರ್. ಸರ್ ನನ್ನ ಪ್ರಾಣ ಉಳಿಸಿ ಸರ್, ನನ್ನ ಪ್ರಾಣ ಉಳಿಸಿ ಸರ್. ರಾಜಿ ಮಾಡ್ಕೊಳ್ಳೋ ಅಂತ ಹೇಳಿ ನನ್ನ ಮುಗ್ಸೋ ಪ್ರಯತ್ನ ಪಟ್ಟ ಸರ್. ಬೇಕಾದ್ರೆ ನಾನು ಸರೆಂಡರ್ ಆಗ್ತೀನಿ ಸರ್. ನನ್ನ ಜೈಲಿಗೆ ಕಳಿಸಿ ಸರ್. ಪ್ಲೀಸ್ ಸರ್, ನನ್ನ ಕಾಪಾಡಿ ಸರ್. ಪ್ಲೀಸ್ ಸರ್. ಮಂಜ, ಪ್ಲೀಸ್ ಸರ್. ಚಪ್ಪರ್ ಮಂಜ. ಬೇರೆಯವ್ರ ಪ್ರಾಣ ತೆಗಿಬೇಕಾದ್ರೆ ಥ್ರಿಲ್ ಆಗಿರುತ್ತೆ. ಅದೇ ನಿಮ್ ಪ್ರಾಣ ಕೂತು ಬಂದಾಗ ಅದ್ರ ಬೆಲೆ ಏನು ಅಂತ ಗೊತ್ತಾಗುತ್ತಲ್ಲ. ದಾದಾಗಿರಿ ನಡೆಯುವಾಗ ಅಟ್ಟಹಾಸದಿಂದ ಮೆರೀತೀರಾ. ಅದೇ ರಿವರ್ಸ್ ಆದಾಗ ಮೀಟ್ ಆಫ್ ಆಗಿ ರೌಡಿಸಂ ಬಿಟ್ಬಿಡ್ತೀನಿ, ದಾದಾಗಿರಿ ಗುಡ್ ಬೈ ಹೇಳ್ತೀನಿ ಅಂತ ಕಾಲು ಹಿಡಿತೀರಾ. ಅದು ಇಲ್ದಿದ್ರೆ ಯಾವ್ದಾದ್ರು ಕೇಸಲ್ಲಿ ಫಿಟ್ ಆಗಿ ಕಂಬಿಯಿಂದ ಸೇಫ್ ಆಗ್ತೀನಿ. ಚಪ್ಪರ್ನ ನಮ್ಮ ಮಕ್ಕಳ ಎಲ್ಲ ಅವನು. ಸರ್ ಅವನೇ ಫೋನ್ ಮಾಡಿದ್ದಾನೆ ಸರ್. ರಿಸೀವ್ ಮಾಡು. ಹಲೋ. ಏ ಚಪ್ಪರ್, ನೀನ್ ಎಲ್ಲೇ ಹೈಡ್ ಆಗಿದ್ರು ನಿನ್ನ ಎತ್ತದೇನೆ ಬಿಡೋದಿಲ್ವೋ? ಓಯ್, ನಿಮ್ಮ ಅಪ್ಪನ್ ಕೊಟ್ಟಿದ್ ಮಗನೇ ಆಗಿದ್ರೆ ಸ್ಪಾಟ್ ಫಿಕ್ಸ್ ಮಾಡು. ನೀನ್ ಹೇಳಿದ ಟೈಮಿಗೆ ಅಲ್ಲಿರ್ತೀನಿ ನಾನು. बहुत भौंकता है साला कुत्ते की औलाद. ए कमीने सुन, अपना गली में कुत्ता भी शेर होता है. ए चप्पर, ನೀನ್ ಗಂಡ್ಸೆ ಆದ್ರೆ ನನ್ನ ಹಳೆ ಡಿಸ್ಟಲರಿಗೆ ಬಾ. ಇವತ್ತು ನೀನಾ ಇಲ್ಲ ನಾನಾ ನೋಡೇ ಬಿಡೋಣ. ಚಪ್ಪರ್,
ಪ್ರೀತಿ, ಇವನೇ ನಿಮ್ಮ ಅಣ್ಣನ ವಿಷ ಹಾಕೊಂಡದ್ದು.